ಮಣಿಪಾಲ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಚಿಕಿತ್ಸೆಯ ಬಗ್ಗೆ ಡಾಕ್ಟರ್ ರಾಜಶೇಖರ್ ಸಿ ಜಾಕಾ ಮತ್ತು ಡಾಕ್ಟರ್ ಅಭಯ್ ಕುಮಾರ್ ರವರ ಪತ್ರಿಕಾಗೋಷ್ಠಿ. Thank you so much. I don't know ಇವತ್ತೇ ಟ್ರಾಫಿಕ್ ಇತ್ತು ಅಥವಾ we have to really get adapted to traffic. Definitely ತುಂಬಾ ಇತ್ತು ಇವತ್ತು, and you all have taken all your efforts to come, and we really thank you on behalf of the entire Manipal Whitefield family. So ಇವತ್ತು ನಾವು ಮಾತಾಡ್ತಿರೋದು ಬಗ್ಗೆ ಕ್ಯಾನ್ಸರ್ ಬಗ್ಗೆ, ಎಸ್ಪೆಷಲಿ ಕ್ಯಾನ್ಸರ್ ಅಲ್ಲಿ robotic surgery. So this has been quite effective. So we have Dr. Rajshekar Jaka with us. So he's our surgical oncologist from Manipal Hospitals Whitefield. Our special interest ಏನಂದ್ರೆ robotic surgery, thyroid surgery, breast surgeries, gyno-oncology, head and neck. ಈಗ ಹೈಪೆಕ್ ಅಂತ ಹೇಳ್ತೀವಿ, ಇದೊಂದು ಹೆಚ್ಚು ಅಡ್ವಾನ್ಸ್ ಆಗಿರೋದು ಇಂಟ್ರಾವೀನಸ್ ಮತ್ತೆ ಇಂಟ್ರಾಪೆರಿಟೋನಿಯಲ್ ಕೀಮೋಪೋರ್ಟ್ ಇನ್ಸರ್ಷನ್, ಮತ್ತೆ ಮಿನಿಮಲಿ ಇನ್ವೇಸಿವ್ ರೇಡಿಯೋ ಗೈಡೆಡ್ ಪ್ಯಾರಾಥೈರಾಯ್ಡೆಕ್ಟಮೀಸ್, ಸೆಂಟಿನಲ್ ಲಿಂಫ್ ನೋಡ್, ಬ್ರೆಸ್ಟ್ ಥೊರಸ್ಕೋಸ್ಕೋಪಿ, ಇದೆಲ್ಲ ಕ್ವೈಟ್ ಕಾಮನ್ ಆಗಿದೆ. ಬಟ್ ಇವತ್ತು ಡಾಕ್ಟರ್ ರಾಜಶೇಖರ್ ಜಾ ಹೇಗೆ ಇದು ಡಿಫ್ರೆಂಟ್, ಎಷ್ಟು ಜನ ಸಫರ್ ಆಗ್ತಾ ಇದ್ದಾರೆ ಇದರಿಂದ, ಹೇಗೆ ಅರ್ಲಿ ಐಡೆಂಟಿಫಿಕೇಶನ್ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ he will highlight. And also we have Dr. Abhay Kumar from Medical Oncology. So he is specialized in immunotherapy ಮತ್ತೆ targeted immunotherapy ಅಂತ ಹೇಳ್ತೀವಿ. So ಎಲ್ಲರೂ ಕೀಮೋಥೆರಪಿ ಬಗ್ಗೆ ಕೇಳಿರ್ಬೋದು, ಬಟ್ targeted immunotherapy and immunotherapy is a bit of more advanced than the chemotherapy, where the doctors will highlight. So ಈಗ ಏನಂದ್ರೆ ಫಸ್ಟ್ they will give you a small gist. ಅವರು ಏನು ಈಗ ಡಾಕ್ಟರ್ ರಾಜಶೇಖರ್ ಎಸ್ಪೆಷಲಿ ರೋಬೋಟಿಕ್ ಸರ್ಜರಿ ಅಂದ್ರೆ ಏನು, ಹೇಗೆ ಅಡ್ವಾನ್ಸ್ ಆಗಿದೆ, ಈಗ ಕ್ಯಾನ್ಸರ್ ಇಸ್ ಕ್ಯೂರಬಲ್. ದಿಸ್ ಇಸ್ ಅ ನ್ಯೂಯರ್ ಮೆಸೇಜ್ ವಾಟ್ ವಿ ವಾಂಟ್ ಟು ಕನ್ವೆ ಪೀಪಲ್. ಸೊ ನಿಮ್ಮ ಮೂಲಕ ಜನಕ್ಕೆ ಹೋಗೋದು, ದಟ್ ಇಸ್ ವಾಟ್ ಇಸ್ ದಿ ಅಜೆಂಡಾ ವಾಟ್ ವಿ ಆರ್ ಲುಕಿಂಗ್ ಫಾರ್. ಸೊ ಐ ವುಡ್ ಹ್ಯಾಂಡ್ ಓವರ್ ದ ಮೈಕ್ ಟು ಡಾಕ್ಟರ್ ರಾಜಶೇಖರ್ ಜಾ. ಫಸ್ಟ್ ಅವ್ರು ಸ್ಮಾಲ್ ಜಿಸ್ಟ್ ಕೊಡ್ತಾರೆ, ದೆನ್ ಡಾಕ್ಟರ್ ಅಭಯ್ ವಿಲ್ highlight. ಆಮೇಲೆ ನೀವು ಏನು ಕ್ವೆಶ್ಚನ್ಸ್ ಇದೆ ಅದು ಕೇಳ್ಬೋದು. I thank all the media people for coming over here. It is our privilege. ಏನಕ್ಕೆ ಈಗ ನಾವು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಒಂದು ಮುಂಚೆಗಿಂತ ಇವಾಗ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗ್ತಾ ಇದೆ. ಸೊ ಹೌ ಬೆಟರ್ ವಿ ಕ್ಯಾನ್ ಟ್ರೀಟ್ ಅ ಪೇಷಂಟ್ ಈಸ್ ಅ ಒನ್ ಥಿಂಗ್, ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಇಟ್ ಸೆಲ್ಫ್ ಈಸ್ ಇನ್ಕ್ರೀಸಿಂಗ್. ಇದು ಒಂದು ಭಯಾನಕ ಸತ್ಯ. ಮುಂಚೆ ಎಲ್ಲ ನಾವು ಚಿಕ್ಕವರಿರುವಾಗ ನಿಮಗೂ ರಿಯಲೈಸ್ ಆಗುತ್ತೆ ಕ್ಯಾನ್ಸರ್ ಅನ್ನೋದು ನಾವು ಎಲ್ಲೋ ಯಾರಿಗೋ ಒಬ್ರಿಗೆ ಕೇಳ್ತಾ ಇದ್ವಿ, ಬಟ್ ಇವಾಗ ಹಾಗಲ್ಲ. ಎಲ್ಲ ಫ್ರೆಂಡ್ಸ್ ಅಲ್ಲೂ ಎಲ್ಲೋ ರಿಲೇಟಿವ್ಸ್ ಅಲ್ಲೂ ಒನ್ ಆಫ್ ದ ಅದರ್ ಪರ್ಸನ್ ನಾವು ಕ್ಯಾನ್ಸರ್ ನೋಡ್ತೀವಿ. ಸೊ ಇದು ಒಂಥರ ಈಗ ನಮ್ಮ ಸುತ್ತಮುತ್ತನೇ ನಾವು ಕೇಳಿಸ್ಕೊಂತಾ ಇದ್ದೀವಿ, ನಮಗೆ ಬೇಕಾದವರಿಗೆ ಆಗ್ತಾ ಇದೆ. ಸೊ ದಿಸ್ ಇಸ್ ಅನ್ ಅಲಾರ್ಮಿಂಗ್ ಇನ್ಸಿಡೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಿದ್ರೆ ಕರ್ನಾಟಕದಲ್ಲಿ 1 in 7 ಮೇಲ್ಸ್, 7 ಜನ ಗಂಡಸರಲ್ಲಿ ಒಬ್ಬರಿಗೆ ಮತ್ತೆ 6 ಜನ ಹೆಂಗಸರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಆಗೋದು ಇನ್ಸಿಡೆನ್ಸ್ ಇದೆ ಈಗ 2025 ವರೆಗೆ. ಸೊ ಇಟ್ ಈಸ್ ಇನ್ಕ್ರೀಸಿಂಗ್, 11% ಇನ್ಕ್ರೀಸ್ ಇನ್ ಇನ್ಸಿಡೆನ್ಸ್ ಇನ್ ಕರ್ನಾಟಕ ಇಟ್ ಸೆಲ್ಫ್ ಬೈ 2025 ಅಂತ ಹೇಳ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಇದು ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಇದಕ್ಕೆ ಈಗ ಮೋರ್ ಇಂಪಾರ್ಟೆನ್ಸ್ ಕೊಡಬೇಕು. ಅಂಡ್ ಹೂ ಇಸ್ ಬೆಟರ್ ದೆನ್ ಮೀಡಿಯಾ ಟು ಅಡ್ರೆಸ್ ದಿಸ್ ಕಾಸ್? ಯಾಕಂದ್ರೆ ನಾವು ಒಂದು OPD ರೂಮಲ್ಲಿ ಕೂತ್ಕೊಂಡು ಹೇಳ್ಬೋದು, ಬಟ್ ನೀವು ಮೀಡಿಯಾನಲ್ಲಿ ಹೇಳಿದ್ರೆ ಅದು ಸಾವಿರಾರು ಜನರಿಗೆ ರೀಚ್ ಆಗುತ್ತೆ. ಸೊ ನಾಟ್ ಓನ್ಲಿ ಇದ್ರ ಇನ್ಸಿಡೆನ್ಸ್ ಇನ್ಕ್ರೀಸ್ ಆಗ್ತಿದೆ ಅಂತ ಯಾರಿಗೂ ಭಯ ಪಡಿಸೋದಲ್ಲ, ಬಟ್ ಆಲ್ಸೋ ವಿ ಹ್ಯಾವ್ ಟು ಟೆಲ್ ಅಬೌಟ್ ಪ್ರಿವೆಂಟಿವ್ ಆಸ್ಪೆಕ್ಟ್, ಹೇಗೆ ಇದನ್ನ ಪ್ರಿವೆಂಟ್ ಮಾಡಬೇಕು ಅಂತ. ನೆಕ್ಸ್ಟ್ ಇಸ್ ವಿ ಹ್ಯಾವ್ ಅ ಕ್ಯೂರ್ ಚಾನ್ಸ್. ಅಂದ್ರೆ ಇವಾಗ ಕ್ಯಾನ್ಸರ್ ಅಂದ್ರೆ ಮುಂಚೆ ಎಲ್ಲ ಸಾಮಾಜಿಕ ಪಿಡುಗು, ಒಂಥರ ರೋಗ, ಅಂದ್ರೆ ಕ್ಯಾನ್ಸರ್ ಬಂದ್ರೆ ಮುಗೀತು, ಇವ್ರದ್ದು ಕಥೆನೆ ಮುಗೀತು ಅನ್ನಂಗೆ. ಇನ್ನೂ ಜನ ಅನ್ಫಾರ್ಚುನೇಟ್ಲಿ ಕ್ಯಾನ್ಸರ್ ಬಂದ ತಕ್ಷಣ ಇದನ್ನೇ ಹೇಳ್ತಾರೆ, ಓ ಕ್ಯಾನ್ಸರ್ ಬಂತ ಆಯ್ತು ಮುಗೀತು, ಎಷ್ಟು ದಿವಸ ಬದುಕ್ತಾನೆ, ಆ ರೀತಿ. ಅಂದ್ರೆ ದೇ ವಿಲ್ ಲುಕ್ ಎಟ್ ಹಿಮ್ ಇನ್ ಎ ಡಿಫರೆಂಟ್ ವೇ. ಅದನ್ನ ನಾವು ಹೋಗ್ಲಾಡಿಸ್ಬೇಕು ಇದನ್ನ, ಯಾಕಂದ್ರೆ ಕ್ಯಾನ್ಸರ್ ಇಸ್ ಕ್ಯೂರಬಲ್. ನಾನು ಅದೇ ಯಾವಾಗ್ಲೂ ಹೇಳ್ತೀನಿ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಒಂದ್ಸರಿ ಶುಗರ್, BP ಬಂದ್ರೆ ಲೈಫ್ ಲಾಂಗ್ ಅವ್ರ ಜೊತೆ ಇರುತ್ತೆ. ಬಟ್ ಕ್ಯಾನ್ಸರ್ ಆ ರೀತಿ ಅಲ್ಲ. ಕ್ಯಾನ್ಸರ್ ಡೆಫಿನೆಟ್ಲಿ ಕ್ಯೂರ್ ಆಗುತ್ತೆ, ಪ್ರೊವೈಡೆಡ್ ಅವರು ಬೇಗ ಅರ್ಲಿ ಸ್ಟೇಜ್ ಅಲ್ಲಿ ಬರಬೇಕು. ಸ್ಟೇಜ್ 1, 2, 3 ನಲ್ಲಿ ಬಂದ್ರೆ ಖಂಡಿತ ಕ್ಯೂರ್ ಆಗುತ್ತೆ, ಸ್ಟೇಜ್ 4 ಅಲ್ಲಿ ಕ್ಯೂರ್ ಆಗಲ್ಲ. ಸೊ ಅದಕ್ಕೋಸ್ಕರ ಕ್ಯಾನ್ಸರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಅವೇರ್ನೆಸ್. ಅದು ಮೀಡಿಯಾ ಥ್ರೂ ಆಗ್ಬೇಕು. ಬೇಗ ಬಂದ್ರೆ ಡೆಫಿನೆಟ್ ಆಗಿ ನಾವು ಕ್ಯೂರ್ ಮಾಡಬಹುದು, ಯಾವುದೇ ಕ್ಯಾನ್ಸರ್ ನಾವು ಕ್ಯೂರ್ ಮಾಡಬಹುದು ಅರ್ಲಿ ಸ್ಟೇಜ್ ಅಲ್ಲಿ. ಸೊ ದಟ್ ಈಸ್ ದ ಡಿಫರೆನ್ಸ್. ನಾವು ಕಮಿಂಗ್ ಟು ದಿ ಟೆಕ್ನಾಲಜಿ ಪಾರ್ಟ್, ನಾವು ಇವಾಗ ತುಂಬಾ ಅಡ್ವಾನ್ಸ್ ಆಗಿದೆ. ಮುಂಚೆ ಎಲ್ಲಾ ಕೇಸ್ಗೂ ನಾವು ಓಪನ್ ಮಾಡಿ ಮಾಡಬೇಕಾಗ್ತಿತ್ತು. ನಾವು ವಿ ಹ್ಯಾವ್ ಅ ರೋಬೋಟಿಕ್ ಸರ್ಜರಿ ವೇರ್ ವಿತ್ ಅ ಮಿನಿಮಲ್ ಇನ್ವೇಷನ್ ವಿ ಹ್ಯಾವ್ ಆಲ್ಸೋ ಆಡೆಡ್ ಪ್ರಿಸಿಷನ್. ಅಂದ್ರೆ ಮುಂಚೆ ನಾವು ಇದು ಅಂದ್ರೆ ಕಟ್ ಮಾಡೋದು ಕಡಿಮೆ ಮಾಡಬಹುದು ಅಂತ ಬರೀ ಅದನ್ನೇ ಯೋಚನೆ ಮಾಡ್ತಿದ್ವಿ. ದಟ್ ಇಸ್ ವೈ ವಿ ಕೇಮ್ ಟು ಲ್ಯಾಪ್ರೋಸ್ಕೋಪಿ ಫ್ರಮ್ ಓಪನ್ ಸರ್ಜರಿ. ಇವಾಗ ಏನಾಗಿದೆ, ನಮಗೆ ರೋಬೋಟಿಕ್ ಸರ್ಜರಿನಲ್ಲಿ ನಾಟ್ ಓನ್ಲಿ ಮಿನಿಮಲಿ ಇನ್ವೇಸಿವ್, ಇಟ್ ಇಸ್ ಆಲ್ಸೋ ಪ್ರಿಸಿಷನ್ ಮೇಡ್, ಅಂದ್ರೆ ಪ್ರಿಸಿಸಿವ್, ಅಂದ್ರೆ ಆಕ್ಯುರೇಟ್ ಆಗಿ ನಾವು ಏನ್ ತೆಗಿಬೇಕು ಅದನ್ನೇ ತೆಗಿತೀವಿ.
ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಡ್ಯಾಮೇಜ್ ಆಗೋದಿಲ್ಲ. ಸೊ ಬೆನಿಫಿಟ್ ಟು ದ ಪೇಷಂಟ್ ಇಸ್ ವೆರಿ ಹೈ. ಸೊ ದಟ್ ಇಸ್ ವೈ ಇಟ್ ಇಸ್ 10 times ಮ್ಯಾಗ್ನಿಫೈಡ್, ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಹೀಗಾಗಿ ಬಿಟ್ಟು ಏನಾಗುತ್ತೆ, ನಮಗೆ ಕ್ಯಾನ್ಸರ್ ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ನಾವು ತೆಗಿಬಹುದು ವಿಥೌಟ್ ಡ್ಯಾಮೇಜಿಂಗ್ ದ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಅಂಡ್ ಪೇಷಂಟ್ ವಿಲ್ ಗೆಟ್ ಡಿಸ್ಚಾರ್ಜ್ ವೆರಿ ಅರ್ಲಿ. ಸೊ ಇದೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ಐ ಥಿಂಕ್ ವಿ ಹ್ಯಾವ್ ಟು ಯೂಸ್ ದಿ ಮಾಡರ್ನ್ ಟೆಕ್ನಾಲಜಿ. ಇಷ್ಟು ವರ್ಷ ಏನಾಗಿದೆ ಅಂದ್ರೆ ಟೆಕ್ನಾಲಜಿ ವಾಸ್ ದೇರ್ ಇನ್ ಕಂಪ್ಯೂಟರ್ಸ್, ಅಲ್ಲಿ ಇಲ್ಲಿ ತುಂಬಾ ಬಂತು, ಬಟ್ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಬಂದಿರಲಿಲ್ಲ. ಬಟ್ ಇವಾಗ ತುಂಬಾ ಬರ್ತಾ ಇದೆ. ಸೊ ಈ ರೋಬೋಟಿಕ್ ಎಂತ ಇನ್ವೆನ್ಷನ್ ಆಗ್ತಾ ಇದೆ ಅಂತಂದ್ರೆ, ನಾನು ಇನ್ ಮುಂದೆ ಪ್ರಾಬಬ್ಲಿ ಇನ್ನೊಂದು 7-8 ವರ್ಷದಲ್ಲಿ ಈ ಬೆಂಗಳೂರು ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ವೈಟ್ ಫೀಲ್ಡ್ ಅಲ್ಲಿ ಕೂತ್ಕೊಂಡು ಐ ಬಿ ಏಬಲ್ ಟು ಆಪರೇಟ್ ಇನ್ ಚಿಕ್ಕ ತಿರುಪತಿ, ಐ ಬಿ ಏಬಲ್ ಟು ಆಪರೇಟ್ ಇನ್ KR ಪುರಂ, ಯಾವುದೋ ಒಂದು ಸಣ್ಣ ಹಾಸ್ಪಿಟಲ್ ಆಪರೇಟ್ ಮಾಡಂತ ಪರಿಸ್ಥಿತಿ ಬರುತ್ತೆ, ಅಥವಾ ಯಾವುದೋ ಒಂದು ಚಿಕ್ಕ ಹಳ್ಳಿನಲ್ಲಿ ಅಥವಾ ಈವನ್ ಅಮೆರಿಕನಲ್ಲಿ ಇರೋ ಪೇಷಂಟ್ಗೂ ನಾವು ಆಪರೇಟ್ ಮಾಡಬಹುದು. ದಟ್ ಈಸ್ ಪಾಸಿಬಲ್ ಬಿಕಾಸ್ ಇವತ್ತು ರೋಬೋಟ್ಗೆ ವೈರ್ ಕನೆಕ್ಷನ್ ಇದೆ. ಅಂದ್ರೆ ನಾನು ಪೇಷಂಟ್ ಹತ್ರ ನಿಂತ್ಕೊಂಡು ಆಪರೇಟ್ ಮಾಡಲ್ಲ, ಐ ವಿಲ್ ಬಿ ಸಿಟ್ಟಿಂಗ್ ಸಮ್ವೇರ್ ಅಂಡ್ ಎಟ್ ದ ಕಾರ್ನರ್ ಎಲ್ಲೋ ಪೇಷಂಟ್ ಮಲಗಿರ್ತಾರೆ, ಅಲ್ಲಿ ರೋಬೋಟ್ ಇಟ್ಟಿರ್ತೀವಿ, ಸೊ ಇಟ್ ವಿಲ್ ಆಪರೇಟ್. ಸೊ ಇದು ಇನ್ ಮುಂದೆ ವೈರ್ಲೆಸ್ ಆಗ್ಬಿಟ್ರೆ ವಿ ಕ್ಯಾನ್ ಆಪರೇಟ್ ಎನಿವೇರ್ ಇನ್ ದ ವರ್ಲ್ಡ್. ಸೊ ಯಾವುದೇ ಸ್ಪೆಷಲಿಸ್ಟ್ ವರ್ಲ್ಡ್ ಅಲ್ಲಿ ಕ್ಯಾನ್ ಸಿ ಎನಿ ಪೇಷಂಟ್ ಇನ್ ದ ಕಾರ್ನರ್ ಆಫ್ ದ ವರ್ಲ್ಡ್ ಅಂಡ್ ಟ್ರೀಟ್ ಅಂಡ್ ಡೂ ಸರ್ಜರಿ. ದಟ್ ಈಸ್ ಪಾಸಿಬಲ್ ಇನ್ ನಿಯರ್ ಫ್ಯೂಚರ್. ದಿಸ್ ಇಸ್ ಬಿಕಾಸ್ ಆಫ್ ದ ನ್ಯೂ ಟೆಕ್ನಾಲಜಿ ವಿಚ್ ಹಸ್ ಕಮ್. ಸೊ ಅದು ಒಂದೇ ಅಲ್ಲ, ರೋಬೋಟಿಕ್ ಸರ್ಜರಿ ಇಸ್ ದಿ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂತ ಹೇಳ್ಬೋದು ಲಾಸ್ಟ್ 15-20 years ಅಲ್ಲಿ. ಫಾರ್ಚುನೇಟ್ಲಿ ಐ ಗಾಟ್ ಟ್ರೈನ್ಡ್ ಇನ್ ಆಲ್ ದ ರೋಬೋಟಿಕ್ ಫಾರ್ಮ್ಯಾಟ್ಸ್. ಅಂದ್ರೆ ದಾವಿಂಚಿ ಕಂಪನಿಯಿಂದ ರೋಬೋಟ್ ಸ್ಟಾರ್ಟ್ ಆಗಿದ್ದು, ಐ ವೆಂಟ್ ಟು ಅಮೆರಿಕಾ, USA, ಬಫೆಲೋ ಸಿಟಿನಲ್ಲಿ. ವಿ ವೆಂಟ್ ಟು ರೋಸಲ್ ಪಾರ್ಕ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂಡ್ ಗಾಟ್ ಟ್ರೈನ್ಡ್ ಇನ್ ದಟ್ ವೆನ್ ಆಲ್ಮೋಸ್ಟ್ ಐ ಥಿಂಕ್ ದೇರ್ ವರ್ ಓನ್ಲಿ 3 robots ಇನ್ ಇಂಡಿಯಾ. ಸೊ ಅವಾಗಲೇ ನಾವು ಹೋಗಿ ಟ್ರೈನ್ ಮಾಡ್ಕೊಂಡು ಬಂದ್ವಿ. ದೆನ್ ವಿ ಸ್ಟಾರ್ಟೆಡ್ ಇನ್ ಓಲ್ಡ್ ಏರ್ಪೋರ್ಟ್ ರೋಡ್ ಮಣಿಪಾಲ್. ಸೊ ಅವಾಗ ಇಟ್ ವಾಸ್ ಅ ಫಸ್ಟ್ ಜನರೇಷನ್ ರೋಬೋ. ನೌ ದಿಸ್ ಇಸ್ ದ 4th generation robo. So fortunately, I have been operating on all the generations of robo. The newest one is X and XI. That also we have, and we are able to provide the same facility or technological advances. The facility that we are able to give it to the most happening city, that is Bangalore IT crowd. Particularly Whitefield and IT crowd irodrinda, I think we have to utilize this technology and give it to the maximum number of patients. So there are so many innovations apart from robotic surgery. ಈಗ ಹೈಪೆಕ್ ಅಂತ ಹೇಳ್ತಾ ಇದ್ರು. ಹೈಪೆಕ್ ಇಸ್ ನಥಿಂಗ್ ಬಟ್, ಇವಾಗ ಮುಂಚೆ ಎಲ್ಲ ಏನಾಗಿತ್ತು ಅಂದ್ರೆ ಕ್ಯಾನ್ಸರ್ ಒಂದು ಸ್ವಲ್ಪ ಆರ್ಗನ್ ಇಂದ ಸ್ಪ್ರೆಡ್ ಆಗಿ ಹೊಟ್ಟೆನಲ್ಲಿ ಸ್ಪ್ರೆಡ್ ಆಗಿದೆ ಅಂದ್ರೆ ಸ್ಟೇಜ್ 4 ಇದಕ್ಕೇನು ಕ್ಯೂರ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ವಿ, ಓವರಿಯನ್ ಕ್ಯಾನ್ಸರ್ ಪರ್ಟಿಕ್ಯುಲರ್ಲಿ ಫಿಮೇಲ್ಸ್ಗೆ. ಬಟ್ ನೌ ಇಟ್ ಈಸ್ ನಾಟ್ ಲೈಕ್ ದಟ್. ಕೊಲಾನ್ ಅಂದ್ರೆ ಕರುಳಿನ ಕ್ಯಾನ್ಸರ್, ಓವರಿಯ ಕ್ಯಾನ್ಸರ್, ಅಂಡಾಣು ಕ್ಯಾನ್ಸರ್, ಆಮೇಲೆ ಸ್ಟಮಕ್ ಕ್ಯಾನ್ಸರ್, ಆಮೇಲೆ ಪ್ರೈಮರಿ ಪೆರಿಟೋನಿಯಲ್ ಮ್ಯಾಲಿಗ್ನೆನ್ಸಿ ಅಂತ ಹೇಳ್ತೀವಿ. ಇದೆಲ್ಲ ಹೊಟ್ಟೆನಲ್ಲಿ ಸ್ಪ್ರೆಡ್ ಆಗಿದ್ರೆ ವಿ ಯೂಸ್ ಟು ಟೆಲ್ ಏನ್ ಮಾಡಕ್ಕಾಗಲ್ಲ, ಇವಾಗ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಚೆನ್ನಾಗಿ ಇಟ್ಕೊಂಡು ಸ್ವಲ್ಪ ಏನೋ ಕೀಮೋಥೆರಪಿ ಕೊಡ್ಬೋದು ಅಂತ. ಬಟ್ ಈಗ ಹಾಗಲ್ಲ, ವಿ ಕ್ಯಾನ್ ಸ್ಟಿಲ್ ಕ್ಯೂರ್ ಇಟ್. ದಟ್ ಈಸ್ ಬಿಕಾಸ್ ಆಫ್ ಹೈಪೆಕ್, HIPEC, ಹೈಪೆಕ್ ಅಂತ ಹೊಸ ಟ್ರೀಟ್ಮೆಂಟ್ ಬಂದಿದೆ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಕ್ಸ್ಟೆನ್ಸಿವ್ ಆಗಿ ಏನೇನ ಹರಡ್ಕೊಂಡಿದೆ ಎಲ್ಲಾನು ತೆಗೆದು ಬಿಡ್ತೀವಿ. ತೆಗೆದು ಬಿಟ್ಟು ವಿ ಗಿವ್ ಕೀಮೋಥೆರಪಿ ಇನ್ಸೈಡ್ ದ ಟಮಿ. ಹೊಟ್ಟೆ ಒಳಗಡೆ ಕೀಮೋಥೆರಪಿ ಆಪರೇಷನ್ ಟೈಮ್ ಅಲ್ಲೇ ಕೊಡ್ತೀವಿ. 90 minutes ಅದೊಂದು ಸ್ಪೆಷಲ್ ಮಷೀನ್ ಇದೆ. ಆ ಮಷೀನ್ ನಲ್ಲಿ ನಾವು ಕೀಮೋಥೆರಪಿನ ಹೊಟ್ಟೆನಲ್ಲಿ ಬಿಸಿಯಾದ ಟೆಂಪರೇಚರ್ ಇನ್ಕ್ರೀಸ್ ಮಾಡಿರ್ತೀವಿ. 41.5 ಡಿಗ್ರಿ ಸೆಲ್ಸಿಯಸ್ಗೆ ಇನ್ಕ್ರೀಸ್ ಮಾಡಿ, ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗಿರೋದ್ರಿಂದ ಡ್ರಗ್ ಚೆನ್ನಾಗಿ ಸೆಲ್ಸ್ ಅಲ್ಲಿ ಒಳಗಡೆ ಹೋಗುತ್ತೆ, ಸೆಲ್ಸ್ ಕಿಲ್ಲು ಆಗುತ್ತೆ. ಆಮೇಲೆ ಲೋಕಲ್ ಆಕ್ಟ್ ಆಗೋದ್ರಿಂದ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುತ್ತೆ. ಸೊ ಅಂದ್ರೆ ನಾವು ರಕ್ತದಲ್ಲಿ ಕೊಡೋದಕ್ಕಿಂತ ರಕ್ತದಲ್ಲೂ ಕೊಡಬೇಕು, ಬಟ್ ಇಲ್ಲಿ ಕೊಡೋದ್ರಿಂದ ಅದು ಆಡೆಡ್ ಎಫೆಕ್ಟ್ ಇರುತ್ತೆ. ಸೊ ಅದನ್ನ ಹೈಪೆಕ್ ಅಂತ ಹೇಳ್ತೀವಿ. ಈ ರೀತಿ ಹೈಪೆಕ್ ಮತ್ತೆ ಇನ್ನೊಂದು ಪಿಪ್ಯಾಕ್ ಅಂತ ಬರುತ್ತೆ. ಅಂದ್ರೆ ತುಂಬಾ ಅಡ್ವಾನ್ಸ್ ಆದಾಗಲೂ ಅಲ್ಲಿ ಒಳಗಡೆ ಹೋಗಿ ಕೀಮೋಥೆರಪಿ ಡ್ರಗ್ಸ್ ಸ್ಪ್ರೇ ಮಾಡ್ತೀವಿ ಆಪರೇಷನ್ ಥಿಯೇಟರ್ ಅಲ್ಲಿ. ಅದರಿಂದನೂ ಅದರದ್ದು ಸೈಜ್ ಕಡಿಮೆ ಆಗುತ್ತೆ. ದೆನ್ ವಿ ಕ್ಯಾನ್ ಡೂ. ಸೊ ದೇರ್ ವಾಸ್ ಲಾಟ್ ಆಫ್ ಇನ್ವೆನ್ಷನ್ಸ್. ಈಗ ಫಾರ್ ಎಕ್ಸಾಂಪಲ್, ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ಮುಂಚೆ ಯಾವುದೇ ಮಹಿಳೆಗೆ ಬ್ರೆಸ್ಟ್ ಕ್ಯಾನ್ಸರ್, ಇವಾಗ ಮಹಿಳೆಯರಲ್ಲಿ ಎಲ್ಲಕ್ಕಿಂತ ಕಾಮನ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ನಾವು ನೋಡ್ತಾ ಇದೀವಿ. ಇವಾಗಂತೂ ಈಗ UK ನಲ್ಲಿ 1 in 10 women ಅನ್ಬೋದು, ಅಮೆರಿಕನಲ್ಲಿ 1 in 8 women, 8 ಜನ ಮಹಿಳೆಯರಲ್ಲಿ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ. ಲಕ್ಕಿಲಿ ನಮಗೆ ಅಷ್ಟು ಕಾಮನ್ ಇಲ್ಲ. ನಮಗೆ 1 in 23 women ಇನ್ ಅರ್ಬನ್, ಅಂದ್ರೆ ನಗರದಲ್ಲಿ. ರೂರಲ್ ಸೆಟಪ್ ಅಲ್ಲಿ 1 in 28 women. ಬಟ್ ಸ್ಟಿಲ್ ಇಟ್ ಇಸ್ ವೆರಿ ಹೈ. ಯಾಕಂದ್ರೆ ನಾವು ಚಿಕ್ಕವರಿರುವಾಗ ನಾವು ಏನಿದು ಕೇಳೇ ಇರಲಿಲ್ಲ, ಇವಾಗ ಎಷ್ಟು ಕಾಮನ್ ಆಗಿದೆ. ಸೊ ಅದನ್ನ ನಾವು ಅದಕ್ಕೂ ಇವಾಗ ಫುಲ್ ಬ್ರೆಸ್ಟ್ ಏನ್ ತೆಗಿಬೇಕಾಗಿಲ್ಲ. ವಿ ಹ್ಯಾವ್ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ. ಅದು ಪಾರ್ಟ್ ಮಾತ್ರ ತೆಗೆದ್ಬಿಟ್ಟು ಮಿಕ್ಕಿರೋ ಬ್ರೆಸ್ಟ್ ಉಳಿಸೋದು ಅನ್ಕೋಪ್ಲಾಸ್ಟಿ ಅಂತ ಮಾಡ್ತೀವಿ. ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದನ್ನ ಸೇವ್ ಮಾಡ್ತೀವಿ. ಆಮೇಲೆ ಈ ರೀತಿಯಾಗಿ ಪ್ರತಿಯೊಂದು ಕ್ಯಾನ್ಸರ್ಸ್ ಅಲ್ಲಿನೂ ದೇರ್ ಇಸ್ ಅನ್ ಇನ್ನೋವೇಷನ್ which we can give to the patient and see that her modesty is also maintained and also we can cure the disease. ಆಮೇಲೆ ಕೀಮೋಪೋರ್ಟ್. ಈಗ ಕೀಮೋಪೋರ್ಟ್ ಅಂದ್ರೆ ಈಗ ನಾವು ನೋಡಿದೀವಿ, ಕೀಮೋಥೆರಪಿ ತಗೊಂತಾ ಇರೋ ಜನಕ್ಕೆ ನೀವು ಕೇಳಿರ್ಬೋದು, ಎಲ್ಲಾ ಕೀಮೋಥೆರಪಿ ತಗೊಂತಾ ಇರೋರು ಒಂದು ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಫಸ್ಟ್ ಕೀಮೋ ಅಂತ ತಕ್ಷಣ ಹೆದರಿಕೆ ಇರುತ್ತೆ.
ಉಳಿತೀವೋ ಅಥವಾ ಅದರ ಸೈಡ್ ಎಫೆಕ್ಟ್ಸ್ ಏನಾಗುತ್ತೋ ಅಂತ. ಮೇನ್ ಏನಂದ್ರೆ ಕೀಮೋಥೆರಪಿಯಿಂದ ಪೇನ್ಫುಲ್ ಆಗುತ್ತೆ ಅನ್ನೋದ್ರೆ, ಕೀಮೋಥೆರಪಿ ಇಸ್ ಆಕ್ಚುಲಿ ನಾಟ್ ಪೇನ್ಫುಲ್. ಆ ಪೇನ್ ಅನ್ನ ನಾವು ತಡೆಗಟ್ಟಕ್ಕೆ ದರ್ ಇಸ್ ಅ ನ್ಯೂ ಮಷಿನ್ ವಿಚ್ ವಿ ಪುಟ್ ಕೀಮೋಪೋರ್ಟ್ ಹಾಕೋದ್ರಿಂದ ಏನಾಗುತ್ತಂದ್ರೆ ಅವ್ರಿಗೆ ನರಗಳೆಲ್ಲ ಡ್ಯಾಮೇಜ್ ಆಗೋದಿಲ್ಲ, ಸೊ ಪೇನ್ ಇರೋದಿಲ್ಲ, ಕಂಫರ್ಟೇಬಲ್ ಆಗಿ ನಾವು ಕೀಮೋ ಕೊಡ್ಬೋದು. ಸೊ ದಟ್ ಈಸ್ ಅ ನ್ಯೂ ಟೆಕ್ನಾಲಜಿ ವಿಚ್ ವಿ ಹ್ಯಾವ್ ಟು ಯೂಸ್ ಸೊ ದಟ್ ಗ್ರಾಜುವಲಿ ಏನಾಗುತ್ತೆ ಓವರ್ ಎ ಪೀರಿಯಡ್ ಇವೆಲ್ಲ ಸೈಡ್ ಎಫೆಕ್ಟ್ಸ್ ಕಡಿಮೆ ಮಾಡ್ತಾ ಕ್ಯೂರ್ ರೇಟ್ ಜಾಸ್ತಿ ಆಗಿದ್ರೆ ಪೇಷಂಟ್ಸ್ ವಿಲ್ ಆಲ್ಸೋ ಫೀಲ್ ವೆರಿ ಕಂಫರ್ಟೇಬಲ್. ಇಟ್ ಈಸ್ ಲೈಕ್ ಎನಿ ಅದರ್ ಡಿಸೀಸ್ ವೇರ್ ವಿ ಕ್ಯಾನ್ ಕ್ಯೂರ್ ಅಂಡ್ ಟ್ರೀಟ್ ಎ ಪೇಷಂಟ್. ಸೊ ಅದನ್ನ ನಾವು ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಮುಂಚೆ ಪ್ಯಾರಾಥೈರಾಯ್ಡ್ ಕ್ಯಾನ್ಸರ್ಗೆ ನಾವು ಫುಲ್ ಇಷ್ಟೊಂದು ದೊಡ್ಡ ಇನ್ಸಿಷನ್ ತಗೊಂಡು ಪೂರ್ತಿ ಓಪನ್ ಮಾಡಿ ಮಾಡ್ತಾ ಇದ್ವಿ ಸರ್ಜರಿ. ಇವಾಗ ಇಲ್ಲ, ಎಲ್ಲಿ ಆಗಿದೆ ಅಲ್ಲಿ ಮಾತ್ರ 1 ಸೆಂಟಿಮೀಟರ್ ಇನ್ಸಿಷನ್ ತಗೊಂಡು ವಿ ರಿಮೂವ್ ದಟ್ ಪ್ಯಾರಾಥೈರಾಯ್ಡ್. ದಟ್ ಈಸ್ ನೋನ್ ಆಸ್ ಮಿನಿಮಲಿ ಇನ್ವೇಸಿವ್ ಪ್ಯಾರಾಥೈರಾಯ್ಡೆಕ್ಟಮಿ. So this is because we have a new scan, nuclear medicine scan ಅಲ್ಲಿ systemic scan ಅಂತ ಮಾಡ್ತೀವಿ. ಮಾಡಿಬಿಟ್ಟು there is a gamma probe which will localize ಎಲ್ಲಿದೆ ಅಂತ ಅಲ್ಲೇ ಲೋಕಲೈಸ್ ಮಾಡುತ್ತೆ. ಅಲ್ಲೇ ಒಂದು ಚಿಕ್ಕ 1 ಸೆಂಟಿಮೀಟರ್ ಇನ್ಸಿಷನ್ ತಗೊಂಡು ಅದನ್ನ ತೆಗಿತೀವಿ. ಸೊ ಈ ರೀತಿಯಾಗಿ there are a lot of inventions, technologies which have been inculcated into the practice of medicine, particularly cancer care ಅಲ್ಲಿ. Then we give comfort to the patient because already ಅವ್ರಿಗೆ ಎಮೋಷನಲಿ ತುಂಬಾ ಡ್ರೈನ್ ಆಗಿರ್ತಾರೆ. We should not drain them in the surgical ಇದರಲ್ಲ. ಸೊ ಅದರ ಪೇನ್, ಪೋಸ್ಟ್ ಆಫ್ ಪೇನ್ ಅಥವಾ ಸಫರಿಂಗ್ ಅಥವಾ ಲಾಂಗ್ ಸ್ಟೇ ಇನ್ ದ ಹಾಸ್ಪಿಟಲ್, ದಟ್ ಆಲ್ ವಿ ಕ್ಯಾನ್ ಅವಾಯ್ಡ್. ಪರ್ಟಿಕ್ಯುಲರ್ಲಿ ವೈಟ್ ಫೀಲ್ಡ್ ಇಸ್ ಅ ಪ್ಲೇಸ್ ವೇರ್ ಮೋಸ್ಟ್ ಆಫ್ ದ ಹ್ಯಾಪನಿಂಗ್ ಥಿಂಗ್ಸ್, ಅಂದ್ರೆ IT ಕ್ರೌಡ್ ಇರೋದ್ರಿಂದ ಎವ್ರಿ ಒನ್ ವಾಂಟ್ಸ್ ದ ಮೋಸ್ಟ್ ಹ್ಯಾಪನಿಂಗ್ ಥಿಂಗ್ಸ್, ಸೊ ವಿಚ್ ವಿ ಹ್ಯಾವ್ ಇನ್ ಮಣಿಪಾಲ್ ಹಾಸ್ಪಿಟಲ್ ಹಿಯರ್ ಇನ್ ದ ವೈಟ್ ಫೀಲ್ಡ್ ಟು ಕೇಟರ್ ಟು ದಿ ಪೇಷಂಟ್ಸ್. ಸೊ ಐ ರಿಕ್ವೆಸ್ಟ್, ಈಗ ಅದು ಮೀಡಿಯಾದಿಂದ ಮಾತ್ರ ಜನರಿಗೆ ಹೋಗಕ್ಕೆ ಸಾಧ್ಯ. ಒಂದು ಎಜುಕೇಶನ್ ಅಂಡ್ ಅರ್ಲಿ ಅಂದ್ರೆ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದು, ಆಮೇಲೆ ಟ್ರೀಟ್ಮೆಂಟ್ ಇಂದ ಅಷ್ಟೊಂದು ಭಯ ಪಡಬೇಕಾಗಿಲ್ಲ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾಡವಾಗಿ ಅಂತ, ಸೊ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್. ಸೊ ನಮ್ಮದು ಮೇನ್ ಟ್ರೀಟ್ಮೆಂಟ್ ಅಂದರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಫ್ ಕ್ಯಾನ್ಸರ್. ಸೊ ಕ್ಯಾನ್ಸರಲ್ಲಿ ಅನೇಕ ಟ್ರೀಟ್ಮೆಂಟ್ಗಳಿರುತ್ತೆ. ಒಂದು ಸರ್ಜರಿ, ಸೊ ಇನ್ನೂ ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟು, ಅದನ್ನು ನಾವು ಈಗ ಜನರಲ್ ಟರ್ಮಿನಾಲಜಿನಲ್ಲಿ ಕೀಮೋಥೆರಪಿ ಅಂತ ಹೇಳ್ತೀವಿ. ಸೊ ಮೂರನೇದು ರೇಡಿಯೋಥೆರಪಿ. ಸೊ ನಮ್ಮದು ಬೇಸಿಕಲಿ ವಿ ಆರ್ ಮ್ಯಾನೇಜಿಂಗ್ ಕ್ಯಾನ್ಸರ್ ವಿತ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ಸೊ ಮುಂಚೆ ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲ ಕೇಳ್ತೀರ ನೀವು ಕೀಮೋಥೆರಪಿ ಅಂತ. ಸೊ ಕೀಮೋಥೆರಪಿ ಅಂದರೆ ಇನ್ ಜನರಲ್ ಟರ್ಮಿನಾಲಜಿನಲ್ಲಿ ಆ್ಯಂಟಿ ಕ್ಯಾನ್ಸರ್ ಥೆರಪಿಗೆ ನಾವು ಕೀಮೋಥೆರಪಿ ಅಂತ ಹೇಳ್ತೀವಿ. ಸೊ ಕೀಮೋಥೆರಪಿ ಅಂದರೆ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಹೇರ್ ಲಾಸ್ ಆಗುತ್ತೆ, ಸೊ ಪೇಷಂಟ್ಗೆ ಸಿವಿಯರ್ ಟಾಕ್ಸಿಸಿಟಿ ಆಗುತ್ತೆ, ಕೆಲವೊಂದು ಪೇಷಂಟ್ಗಳು ಸಾಯ್ತಾರೆ ಅಂತ ಈ ಥರ ಎಲ್ಲ ಜನರಲ್ಲಿ ಭಯ ಇರುತ್ತೆ ಕೀಮೋಥೆರಪಿ ಬಗ್ಗೆ. ಸೊ ನಾವು ಈಗ 15 ವರ್ಷ ಹಿಂದ್ಗಡೆ ಹೋದರೆ ಸೊ ನಮಗೆ ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಓನ್ಲಿ ಕೀಮೋಥೆರಪಿ ಆಪ್ಷನ್ಸ್ ಒಂದೇ ಇತ್ತು. ಆದರೆ ಕಳೆದ 1 ದಶಕದಿಂದ ತುಂಬ ಅಡ್ವಾನ್ಸ್ಮೆಂಟ್ ಆಗೋದ್ರಿಂದ ಮಾಲಿಕ್ಯುಲರ್ ಆಂಕಾಲಜಿ ಅಂತ ಹೇಳ್ತೀವಿ. ನಾವು ಸೆಲ್ಗಳಲ್ಲಿ ಡಿಸೆಕ್ಟ್ ಮಾಡಿ ಅದರೊಳಗಿನ ಮಾಲಿಕ್ಯೂಲ್ ತೆಗಿತಾ ಇದ್ದೀವಿ. ಸೊ ಆ ಮಾಲಿಕ್ಯೂಲಲ್ಲಿ ಯಾವ ಪಾತ್ವೇನಲ್ಲಿ ಯಾವ ಮಾಲಿಕ್ಯೂಲ್ ಅಫೆಕ್ಟ್ ಆಗಿದೆ ಅಂತ, ಇದರಿಂದ ಸೊ ತುಂಬ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ ಆಂಕಾಲಜಿ ಫೀಲ್ಡಲ್ಲಿ. ಸೊ nowadays we are able to treat the patient with called as a targeted therapy. ಸೊ ನಾವು ಈಗ ಕೀಮೋಥೆರಪಿಯಿಂದ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಸಿಸ್ಟಮಿಕ್ ಥೆರಪಿ ಅಂತ ಹೇಳ್ತೀವಿ. ಸೊ ಸಿಸ್ಟಮಿಕ್ ಥೆರಪಿ ಅಂದರೆ ಇಟ್ ಈಸ್ ಅದರಲ್ಲಿ ಕೀಮೋಥೆರಪಿನೂ ಬರುತ್ತೆ, ಟಾರ್ಗೆಟೆಡ್ ಥೆರಪಿ ಬರುತ್ತೆ, ಮೊನೊಕ್ಲೋನಲ್ ಆಂಟಿಬಾಡೀಸ್ ಅಂತ ಬರುತ್ತೆ. ಸೊ ಕೆಲವೊಂದು ಕ್ಯಾನ್ಸರ್ಗಳು ಓನ್ಲಿ ಕೀಮೋಥೆರಪಿ, ಸಿಸ್ಟಮಿಕ್ ಥೆರಪಿಯಿಂದ ಮಾತ್ರ ಟ್ರೀಟ್ಮೆಂಟ್ ಮಾಡ್ಬೋದು. ಎಸ್ಪೆಷಲಿ ಲೈಕ್ ಬ್ಲಡ್ ಕ್ಯಾನ್ಸರ್ಸ್. ಬ್ಲಡ್ ಕ್ಯಾನ್ಸರಲ್ಲಿ 2 ಥರ ಇರುತ್ತೆ. ಒಂದು ಅಕ್ಯೂಟ್ ಲ್ಯುಕೇಮಿಯಾಸ್ ಅಂತ, ಸೊ ಇನ್ನೊಂದು ಕ್ರೋನಿಕ್ ಲ್ಯುಕೇಮಿಯಾಸ್ ಅಂತ. ಸೊ ಅಕ್ಯೂಟ್ ಲ್ಯುಕೇಮಿಯಾಸಲ್ಲಿ ಸೊ ಎಸ್ಪೆಷಲಿ ALL ಅಂತ, ಸೊ ಎಸ್ಪೆಷಲಿ ಅದು ಮಕ್ಕಳಿಗೆ ಆಗುವಂಥ ಕ್ಯಾನ್ಸರ್. ನಾವು ನವೇಡೇಸ್ 90% ಆಫ್ ದ ಕ್ಯಾನ್ಸರ್ ನಾವು ಜಸ್ಟ್ ಕೀಮೋಥೆರಪಿಯಿಂದನೇ ಕ್ಯೂರ್ ಮಾಡ್ಬೋದು, ಎಸ್ಪೆಷಲಿ ಚೈಲ್ಡ್ಹುಡ್ ಕ್ಯಾನ್ಸರ್. ಅದೇ ರೀತಿ ಕ್ರೋನಿಕ್ ಲ್ಯುಕೇಮಿಯಾಸ್ ಅಂತ ಹೇಳ್ತೀವಿ, ಕ್ರೋನಿಕ್ ಬ್ಲಡ್ ಕ್ಯಾನ್ಸರ್. ಸೊ ಅವುಗಳನ್ನು ಕ್ಯೂರ್ ಮಾಡೋಕ್ಕಾಗಲ್ಲ, ಬಟ್ ಓವರ್ ಎ ಪೀರಿಯಡ್ ಆಫ್ 10, 15, 20 ಇಯರ್ಸ್ವರೆಗೂ ಕಂಟ್ರೋಲ್ ಮಾಡ್ಬೋದು. ಜಸ್ಟ್ ಕೇವಲ ಟಾರ್ಗೆಟೆಡ್ ಥೆರಪಿ ಡ್ರಗ್ಸ್ಗಳಿಂದ, ಓನ್ಲಿ ಓರಲ್ ಟ್ಯಾಬ್ಲೆಟ್ಸ್. ಸೊ ಓರಲ್ ಟ್ಯಾಬ್ಲೆಟ್ಸ್ ಮಂತ್ಲಿ ಕಾಸ್ಟ್ ಒಂದು 1,000, 2,000, 3,000 ಅಷ್ಟೇ ಆಗುತ್ತೆ. ಸೊ ಆ ಸಿಂಪಲ್ ಟ್ರೀಟ್ಮೆಂಟಿಂದ ನಾವು ವರ್ಷಾನುಗಟ್ಟಲೆ ಕಾಯಿಲೆನ ಕಂಟ್ರೋಲ್ ಮಾಡ್ಬೋದು ವಿದೌಟ್ ಎನಿ ಸೈಡ್ ಎಫೆಕ್ಟ್ಸ್. ಸೊ ಹೀಗಾಗಿ ಯಾವುದೇ ಒಂದು ಕ್ಯಾನ್ಸರ್ ಇದ್ದರೆ ನಾವು ವಿ ಆಲ್ವೇಸ್ ಟ್ರೈ ಟು ಯೂಸ್ ಕಾಂಬಿನೇಷನ್ ಆಫ್ ಥೆರಪಿ. ಸೊ ಒಂದು ಕೀಮೋಥೆರಪಿ, ಸರ್ಜರಿ, ರೇಡಿಯೇಷನ್. ಸೊ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಕ್ಯಾನ್ಸರ್, ಡಿಪೆಂಡಿಂಗ್ ಅಪಾನ್ ದ ಸ್ಟೇಜ್ ಆಫ್ ದ ಕ್ಯಾನ್ಸರ್, ಡಿಪೆಂಡಿಂಗ್ ಅಪಾನ್ ದ extent of the disease. So depending upon all these factors ನಾವು ಟ್ರೀಟ್ಮೆಂಟ್ ಕನ್ಸಿಡರ್ ಮಾಡ್ತೀವಿ. ಏನೋ ಪೇಷಂಟ್ಗೆ ಓನ್ಲಿ ಸರ್ಜರಿ ಬೇಕಾ, ಸರ್ಜರಿ ಪ್ಲಸ್ ಕೀಮೋಥೆರಪಿ ಬೇಕಾ, ಸರ್ಜರಿ ಪ್ಲಸ್ ಕೀಮೋಥೆರಪಿ ಪ್ಲಸ್ ಸೊ ರೇಡಿಯೇಷನ್ ಬೇಕಾ ಅಂತ. ಸೊ ನವೇಡೇಸ್ ನಾವು ಈಗ ಎಲ್ಲರೂ ಇಮ್ಯುನೊಥೆರಪಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಮ್ಯುನೊಥೆರಪಿ ಒಂದು ನ್ಯೂ ಕಿಡ್ನಿ ಬ್ಲಾಕ್ ಅಂತ ಹೇಳ್ಬೋದು. ಕಳೆದ 1 ದಶಕದಲ್ಲಿ ಇಮ್ಯುನೊಥೆರಪಿ ಹ್ಯಾಸ್ ಮೇಡ್ ಇಂಪ್ರೆಸಿವ್ ಇಂಪ್ಯಾಕ್ಟ್ ಸೊ ಇನ್ ದ ಹ್ಯೂಮನ್ ಸೊಸೈಟಿ.
ಸೊ ಏನಂದ್ರೆ ಅಟ್ ಪ್ರೆಸೆಂಟ್ ಪ್ರಾಬ್ಲಮ್ ವಿತ್ ಡಿಸ್ಅಡ್ವಾಂಟೇಜ್ ವಿತ್ ಇಮ್ಯುನೋಥೆರಪಿ ಅಂದ್ರೆ ಕಾಸ್ಟ್. ಅಟ್ ಪ್ರೆಸೆಂಟ್ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಅದು ಬಿಟ್ಟರೆ ಸೊ ಆಲ್ಮೋಸ್ಟ್ ಎಲ್ಲ ಮ್ಯಾಲಿಗ್ನೆನ್ಸಿಯಲ್ಲಿ ಇಮ್ಯುನೋಥೆರಪಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದೆ. ಸೊ ನಾವೀಗ ವಿ ಆರ್ ಮೂವಿಂಗ್ ಅವೇ ಫ್ರಮ್ ಕೆಮೊಥೆರಪಿ ಟು ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತಾ ಇದ್ದೀವಿ. ಸೊ ಮುಂಚೆ ಈಗ ಲಂಗ್ ಕ್ಯಾನ್ಸರ್ ಅನ್ನು ಕನ್ಸಿಡರ್ ಮಾಡಿದ್ರೆ ಸ್ಟೇಜ್ 4 ಲಂಗ್ ಕ್ಯಾನ್ಸರ್ ಅಲ್ಲಿ ಮ್ಯಾಕ್ಸಿಮಮ್ ಜನರು ಕೇವಲ ಒಂದು 5 ರಿಂದ 6 ತಿಂಗಳಷ್ಟೇ ಬದುಕ್ತಾ ಇದ್ರು. ಈಗ ಪ್ರೆಸೆಂಟ್ಲಿ ವಿತ್ ದ ಅವೈಲಬಿಲಿಟಿ ಆಫ್ ದ ಟಾರ್ಗೆಟೆಡ್ ಥೆರಪಿ, ದೇ ಆರ್ ಜಸ್ಟ್ ಸಿಂಪಲ್ ಓರಲ್ ಟ್ಯಾಬ್ಲೆಟ್ಸ್. ನಾವು ಪೇಷಂಟ್ ಸರ್ವೈವಲ್ ಅಂದ್ರೆ 2 ವರ್ಷದಿಂದ 5 ವರ್ಷವರೆಗೆ ಮುಂದಕ್ಕೆ ಹಾಕ್ಬೋದು. ಅದೇ ರೀತಿ ಟ್ರೀಟ್ಮೆಂಟ್ ವಿತ್ ಇಮ್ಯುನೋಥೆರಪಿ. ಸೊ ಆಲ್ ದೀಸ್ ಥಿಂಗ್ಸ್, ನ್ಯೂ modalities ಆಫ್ ಟ್ರೀಟ್ಮೆಂಟ್ ಆರ್ available in our hospitals. So we are treating nowadays patients with targeted therapy, chemotherapy, immunotherapy and surgery. So everything. Sir, I don't think he will be able to. ಆಸ್ ಎ ವೈದ್ಯನಾಗಿ, ಆಸ್ ಎ ಮನುಷ್ಯನಾಗಿ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ, ನಾಟ್ ಆಸ್ ಎ ಮೆಡಿಕಲ್ ಎಂಪ್ಲಾಯಿ ಅಂತ. ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ರೋಬೋಟಿಕ್ಕು ಅಥವಾ ಯಾವುದೋ ಒಂದು ನ್ಯೂವರ್ ಟ್ರೀಟ್ಮೆಂಟು ನೀವು ವರ್ಲ್ಡಲ್ಲಿ ಯಾವುದೇ ತಗೊಳ್ಳಿ. ಈಗ ಫಸ್ಟ್ ಬಂದಾಗ ಈಗ ಮೊಬೈಲ್ ಯಾರ ಹತ್ರ ಇತ್ತು ಹೇಳಿ? ತುಂಬಾ ರಿಚರ್ ಹತ್ರನೇ ಇತ್ತು ಮುಂಚೆ, ಬಟ್ ಇವಾಗ ಜನಸಾಮಾನ್ಯರ ಹತ್ರ ಇದೆ. ಇದು ಏನಕ್ಕೆ ಹೀಗಾಗುತ್ತಂದ್ರೆ ಮಣಿಪಾಲ್ ಹಾಸ್ಪಿಟಲ್ ಹ್ಯಾಸ್ ಗಾಟ್ ದ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜೀಸ್. ಸೊ ಹೀಗಾಗ್ಬಿಟ್ಟು ಐ ಅಗ್ರಿ ಪ್ರಾಬಬ್ಲಿ ದೇರ್ ಇಸ್ ಲಿಟಲ್ ಮೋರ್ ಕಾಸ್ಟ್, ಬಟ್ ಎಲ್ಲ ಕಾರ್ಪೊರೇಟ್ಸ್ ಅಲ್ಲೂ ಸೇಮ್ ಕಾಸ್ಟ್ ಇದೆ. ಬಿಲೀವ್ ಮಿ, ಆಲ್ ಕಾರ್ಪೊರೇಟ್ಸ್ ಎಲ್ಲ ಸೇಮ್ ಇದು ಇರುತ್ತೆ. ಬಟ್ ಟೆಕ್ನಾಲಜಿ ಇಲ್ಲಿ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು. ಬಟ್ ಕೇರ್ ಇಸ್ ಎಕ್ಸಲೆಂಟ್. ಕೇರ್ ಇಸ್ ಒನ್ ಆಫ್ ದಿ, ನೀವು ಅಮೇರಿಕಾಗೆ ಹೋದ್ರು ಅದೇ ಟ್ರೀಟ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಇವರು ಹಳೆ ಕ್ರಿಕೆಟರ್ ಇದ್ರಲ್ಲ, ನಮ್ಮ ನಾಟ್ ಗೆಟಿಂಗ್ ಇಸ್ ನೇಮ್, ಯುವರಾಜ್ ಸಿಂಗ್, ಹಿ ಕೇಮ್ ಟು ಮಣಿಪಾಲ್, ಹಿ ಗಾಟ್ ಡಯಾಗ್ನೋಸ್ಡ್ ಅಂಡ್ ದೆನ್ ಹಿ ವೆಂಟ್ ಟು US. ಯಾಕಂದ್ರೆ ಎಲ್ರದ್ದು ತುಂಬಾ ಮೀಡಿಯಾ ಇದಾಗಿ ಅವ್ರಿಗೆ ಎಲ್ಲ ಗೊತ್ತಾಗಬಾರ್ದು ಅಂತ ಹೋದ್ರು. ಬಟ್ ವೈ ಹಿ ಕೇಮ್ ಇಸ್ ವಿ ಹ್ಯಾವ್ ದ ಮೋಸ್ಟ್ ಸಫಿಸ್ಟಿಕೇಟೆಡ್ ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆ ಅಂತ. ಬಟ್ ಆಲ್ವೇಸ್ ಏನಾಗುತ್ತೆ ಅಂದ್ರೆ ಮೋಸ್ಟ್ ಸಫಿಸ್ಟಿಕೇಟೆಡ್ ಟೆಕ್ನಾಲಜಿ ಆಲ್ಸೋ ಕಮ್ಸ್ ವಿತ್ ಕಾಸ್ಟ್. ಅದು ಕಾಸ್ಟ್ ಹಾಸ್ಪಿಟಲ್ ಕೈಯಲ್ಲೂ ಇರಲ್ಲ, ಯಾಕಂದ್ರೆ ಅದು ಇನ್ವೆನ್ಷನ್ ಆಗಿರೋರು ಕಂಪನಿಯವರು ದೇ ವಿಲ್ ಬಿ ಚಾರ್ಜಿಂಗ್ ಸೋ ಮಚ್, ಅದರಿಂದ ಇರುತ್ತೆ. ಬಟ್ ಆಸ್ ಎನ್ ಹ್ಯೂಮನ್ ವಿ ಆಲ್ವೇಸ್ ಫೀಲ್, ಅಂಡ್ ವೆನೆವರ್ ಎ ಪೇಷಂಟ್ ಕಮ್ಸ್ ಅಂಡ್ ಸೇಸ್, ಬಂದು ನಮಗೆ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆನೂ ನನಗೆ ಒಬ್ಬರು ಬೆಂಗಾಲಿ ಪೇಷಂಟ್ ಬಂದಿದ್ರು, ಸರ್ ನನ್ನ ಹತ್ರ ಇರೋದೇ ಇಷ್ಟೇ, ಇದಕ್ಕಿಂತ ಜಾಸ್ತಿ ಇಲ್ಲ ಅಂದಾಗ 2 days I took time and reduced all the cost and we did the surgery and yesterday he got discharged also. ಸೊ ಆ ರೀತಿಯಾಗಿ ಡೆಫಿನೆಟ್ಲಿ ನಮಗದು ಅನುಕಂಪ ಇದ್ದೇ ಇರುತ್ತೆ, ಯಾಕಂದ್ರೆ ಅಲ್ಟಿಮೇಟ್ಲಿ ನಾವು ಮನುಷ್ಯರೇ. ಸೊ ಆಸ್ ಎ ವೈದ್ಯ, ನಾನು ಹಾಸ್ಪಿಟಲ್ ಅನ್ನೋದಕ್ಕಿಂತ ನಾನು ಫಸ್ಟ್ ವೈದ್ಯ, ಮನುಷ್ಯ. ಸೊ ಅದು ನಾವು ಅದು ಮಾಡೇ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ನಮಗೂ ಹರ್ಟ್ ಆಗುತ್ತೆ, ಇವ್ನು ಅಫೋರ್ಡಬಲ್ ಇಲ್ಲ ಅಂದ್ರೆ ಇವ್ನಿಗೆ ಏನಾದ್ರು ಮಾಡಿ ಇದನ್ನ ನಾವು ಮಾಡಬೇಕು ಅನ್ನೋದು, ಅದು ಖಂಡಿತ ನಾವು ಮಾಡ್ತೀವಿ. ಯಾವಾಗ ನಮ್ಗೆ ಅನ್ಸುತ್ತೆ ಇವ್ನಿಗೆ ಅಫೋರ್ಡಬಲ್ ಇಲ್ಲ ಬಟ್ ಇದು ಕ್ಯಾನ್ಸರ್ ಕ್ಯೂರ್ ಆಗುತ್ತೆ, ನಾನು ಏನಾದ್ರು ಮಾಡ್ಲೇಬೇಕಂದಾಗ ಅದು ಖಂಡಿತ ನಾವು ಮಾಡ್ತೀವಿ. ಆಮೇಲೆ ನಮಗೂ ಎಟ್ ದ ಎಂಡ್ ಆಫ್ ಲೈಫ್ ವಿ ಶುಡ್ ಫೀಲ್ ಸ್ಯಾಟಿಸ್ಫೈಡ್. ಇಲ್ಲಾಂದ್ರೆ ನಮಗೂ ಅದು ಆಗೋದಿಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಫ್ಯೂ ಪೀಪಲ್ ಮೇ ಬಿ ದೇರ್, ಬಟ್ ಎಲ್ರಿಗೂ ಆ ರೀತಿ ಮೆಕ್ಯಾನಿಕಲ್ ಆಗಿ ಲೈಫ್ ಲಾಂಗ್ ಲೀಡ್ ಮಾಡಕ್ಕಾಗಲ್ಲ. ಒಂದ್ ದಿವಸ ಇಲ್ಲ ಒಂದ್ ದಿವಸ ಅದು ಹರ್ಟ್ ಆಗೇ ಆಗುತ್ತೆ. ಟ್ರೀಟ್ ಫೌಂಡೇಶನ್ ಅಂತ ಸಂಕಲ್ಪ ಅಂದ್ರೆ ನಾವು ದೃಢ ನಿರ್ಧಾರ ಮಾಡಿದೀವಿ ಕ್ಯಾನ್ಸರ್ನ ಓಡಿಸ್ಬೇಕು ಅಂತ ಸೊಸೈಟಿಯಿಂದ. ಅದು ಏನಕ್ಕಂದ್ರೆ ಇದು ತುಂಬಾ ತಪ್ಪು ಕಲ್ಪನೆ ಇದೆ ಸೊಸೈಟಿನಲ್ಲಿ. ಕ್ಯಾನ್ಸರ್ ಅಂದ್ರೆ ಮುಗೀತು ಅಂತ. ಇವನ್ ಎಜುಕೇಟೆಡ್ ಅಲ್ಲೂ, ಮೋಸ್ಟ್ ಎಜುಕೇಟೆಡ್ ಅಲ್ಲಿನೂ ಇದೆ, ಎಜುಕೇಟೆಡ್ ಬಿಡಿ ಇವನ್ ಡಾಕ್ಟರ್ಸ್ ಅಲ್ಲೂ ಇದೆ. ಯಾರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇಲ್ವೋ ಅವರು ಅನ್ಕೊಂತಾರೆ, ಪ್ರಾಬ್ಲಿ ಪೆರಿಫರಲ್ ಡಾಕ್ಟರ್ಸ್ ಅವ್ರು ಅನ್ಕೊಂತಾರೆ ಕ್ಯಾನ್ಸರ್ ಬಂದ್ರೆ ಮುಗೀತು ಅಂತ. ನಮ್ಮ ಹತ್ರ ಸುಮಾರು ಸಾವಿರಾರು ಪೇಷಂಟ್ಸ್ ಇದ್ದಾರೆ ನಮ್ದು, ಯಾರು ಅರ್ಲಿ ಸ್ಟೇಜ್ ಅಲ್ಲಿ ಬಂದಿದ್ದಾರೆ, ಕ್ಯೂರ್ ಆಗಿದ್ದಾರೆ, ಆರಾಮಾಗಿದ್ದಾರೆ. ಬಟ್ ಇಷ್ಟೇ ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಬಿಕಾಸ್ ಇದು ಸಾಮಾಜಿಕ ಪಿಡುಗು ಇರೋದ್ರಿಂದ ಅವ್ರನ್ನು ಎಲ್ಲಿ ಜನ ಏನೇನು ಮಾತಾಡಿಸ್ತಾರೆ ಅಂತ ಅವ್ರು ಯಾರಿಗೂ ಹೇಳೋದಿಲ್ಲ, ನಮಗೂ ಅದು ಓಪನ್ ಆಗಿ ಹೇಳಕ್ಕಾಗಲ್ಲ. ಬಟ್ ಟಾಪ್ ಎಂಡ್ ಹಿಡ್ಕೊಂಡು ಎಲ್ಲಾ ಕಡೆನೂ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ, ಪೂರ್ತಿ ಹೈ ಪ್ರೊಫೈಲ್ ಇಟ್ಕೊಂಡು ಬಡವರು ಇದ್ದಾರೆ, ಸುಮಾರು ಜನ ಕ್ಯೂರ್ ಆಗಿದ್ದಾರೆ. ಇದು ಏನಂದ್ರೆ ಮೆಸೇಜ್ ಹೋಗ್ಬೇಕು, ಇಲ್ಲ ಇದು ಬೇರೆ ಡಿಸೀಸ್ ತರ ಒಂದು ಡಿಸೀಸ್ ಅರ್ಲಿ ಸ್ಟೇಜ್ ಬಂದ್ರೆ ಖಂಡಿತ ಕ್ಯೂರ್ ಆಗುತ್ತೆ ಅಂತ ಗೊತ್ತಾಗ್ಬೇಕು ಅಷ್ಟೇ. ಒಂದು ಕೆಲವೊಂದು ಬಾಡಿನಲ್ಲಿ ನಮ್ಗೆ ಏನೇನು ಚೇಂಜಸ್ ಆಗುತ್ತೆ, ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಏನ್ ಅನ್ಕೋತೀವಿ, ಏನೋ ಗ್ಯಾಸ್ ಟ್ರಬಲ್ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಂತ ಹೀಗೆ ನೆಗ್ಲೆಕ್ಟ್ ಮಾಡ್ತೀವಿ, ಅಥವಾ ಹಸಿವೆ ಆಗ್ತಿರಲ್ಲ. ಬಟ್ ಆದ್ರೂ ನಮ್ಗೆ ನಾವು ಡಯಾಗ್ನೋಸ್ ಮಾಡ್ಕೊಂಡ್ಬಿಡ್ತೀವಿ, ಏನೋ ಇರಬೇಕು, ವೇಟ್ ರಿಡ್ಯೂಸ್ ಆಗ್ತಾ ಇದೆ ಮೋಸ್ಟ್ಲಿ ನಾನು ಡೈಟಿಂಗ್ ಮಾಡ್ತಿದ್ದೀನೋ, ಅಥವಾ ಗ್ಯಾಸ್ ಟ್ರಬಲ್ ಇದೆ ಮೋಸ್ಟ್ಲಿ ಗ್ಯಾಸ್ ಆಗುತ್ತೆ. ಅದೇ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಅದು ನಾವು ಮಾಡಿಸಿರಲ್ಲ. ಹಾಗೆ ಒಂದು 7-8 ತಿಂಗಳು 1 ವರ್ಷ ಹಾಗೆ ಹೋಗುತ್ತೆ, ಆಮೇಲೆ ಬರ್ತೀವಿ. ಸೊ ಅಷ್ಟೊತ್ತಿಗೆ ಲೇಟ್ ಆಗಿ ಹೋಗಿರುತ್ತೆ. ಇಲ್ಲಿ ಮೇನ್ ಅಂದ್ರೆ ನಮ್ಮ ದೇಹದಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಂದ್ರೆ ಖಂಡಿತ ನಾವು ವೈದ್ಯರಿಗೆ ಒಂದ್ಸರಿ ತೋರಿಸ್ಬೇಕು. ಅದು ಮಣಿಪಾಲ್ ಹಾಸ್ಪಿಟಲ್ಗೆ ಬರ್ಬೇಕಂತ ಇಲ್ಲ, ನೀವು ಯಾವುದೋ ವೈದ್ಯರಿಗೆ ತೋರಿಸಿದ್ರೆ ಒಂದು ಸಿಂಪಲ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ.
ಅದು ಒಂದು. ಇನ್ನೊಂದೇನಂದ್ರೆ ತುಂಬಾ ಜನ ಏನ್ ತಿಳ್ಕೊಂತಾರೆ, ಈ ಬ್ಲಡ್ ಟೆಸ್ಟ್ ಅಲ್ಲಿ ಕ್ಯಾನ್ಸರ್ ಗೊತ್ತಾಗುತ್ತೆ ಅಂತ. ಬ್ಲಡ್ ಟೆಸ್ಟ್ ಅಲ್ಲಿ ಓನ್ಲಿ ಬ್ಲಡ್ ಕ್ಯಾನ್ಸರ್ ಇದ್ರೆ ಮಾತ್ರ ಗೊತ್ತಾಗೋದು, ಬೇರೆ ಕ್ಯಾನ್ಸರ್ಸ್ ಎಲ್ಲ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಒಂದು ಸಿಂಪಲ್ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಚೆಸ್ಟ್ ಎಕ್ಸ್ರೇ ಮಾಡಿಸಿದ್ರೆ ನಾವು ಒಳಗಡೆ ಇರೋ ಗಡ್ಡೆಗಳೆಲ್ಲ ಗುರ್ತಿಡಿಬಹುದು. ಸೊ ಇದು ಸ್ವಲ್ಪ ಅವೇರ್ನೆಸ್ ಬರಬೇಕು. ಈಗ ಅಮೆರಿಕನಲ್ಲೆಲ್ಲ ಅಂದ್ರೆ ಎವ್ರಿ ಇಯರ್ಸ್ ಅವರು ಹೆಲ್ತ್ ಚೆಕ್ ಮಾಡಿಸ್ಕೊಂತಾರೆ, ಅದು ಮಸ್ಟ್ ಅಲ್ಲಿ. ಬಟ್ ಅಲ್ಲಿ ಏನಿದೆ ಅಂದ್ರೆ ಇನ್ಶೂರೆನ್ಸ್ ಇದೆ, ಆಮೇಲೆ ಮಸ್ಟ್ ಅಂತ ಪಾಲಿಸಿ ಇದೆ 40 ಇಯರ್ಸ್ ಆದ್ಮೇಲೆ. ಬಟ್ ಇಲ್ಲಿ ಇಲ್ಲ, ಇಲ್ಲಿ ಆ ರೀತಿ ಕಾಮನ್ ಜನರಲ್ ಗೌರ್ಮೆಂಟ್ ಇನ್ಶೂರೆನ್ಸ್ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಅಟ್ಲೀಸ್ಟ್ 40 ಇಯರ್ಸ್ ಆದ್ಮೇಲೆ ಆನ್ಯುವಲ್ ಅಟ್ಲೀಸ್ಟ್ ಒಂದು ಮಿನಿಮಮ್ ಬೇಸಿಕ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಖಂಡಿತ ನಾವು ಗೊತ್ತು ಮಾಡ್ಕೋಬಹುದು. ಅಥವಾ ನಿಮ್ಮ ಬಾಡಿನಲ್ಲಿ ಏನಾದರೂ ಚೇಂಜಸ್ ಅನಿಸ್ತಾ ಇದ್ರೆ ನೀವೇ ಡಯಾಗ್ನೋಸ್ ಮಾಡ್ಕೋಬೇಡಿ, ಅಟ್ಲೀಸ್ಟ್ ಯಾರಿಗೋ ಒಬ್ಬರಿಗೆ ಸ್ಪೆಷಲಿಸ್ಟ್ ತೋರಿಸಿ, ಸೊ ದಟ್ ವಿ ಕ್ಯಾನ್ ಡಿಟೆಕ್ಟ್ ಇಟ್ ಅರ್ಲಿ. ಸರ್, ಸ್ಪ್ರೆಡ್ಗೆ ರೀಸನ್ಸ್ ಏನು ಸರ್? ಅದು ಟೈಮ್ ಹೇಗೆ ಹೋಗುತ್ತೆ. ಅಲ್ಲ ಸರ್, ಇದೇನು ಹೊರಗಡೆ ಬಂದಿರೋಂತ ಹೋಗಲ್ಲ, ನಮ್ಮ ಓನ್ ಏನಂತ ಜೀವಕೋಶಗಳು ಸೆಲ್ಸ್. ಅಲ್ಲಲ್ಲ ಸರ್, ಆ ಸ್ಪ್ರೆಡ್ ಅಲ್ಲ. ಇವಾಗ ICMR ಪ್ರಕಾರ 1 in 9 ಅಲ್ಲಿ ಇದೆ ಅಂತ ಇದು ಮಾಡ್ತಾ ಇದೆ. ಈ 20 to 25 ಅಲ್ಲಿ 12% ಹೆಚ್ಚಾಗುತ್ತೆ ಅಂತಿದೆಯಲ್ಲ, ಆ ಸ್ಪ್ರೆಡ್ಗೆ ರೀಸನ್ಸ್ ಏನು ಅಂತ? ತುಂಬಾ ರೀಸನ್ಸ್ ಇದೆ. ನಾನು ಯಾವಾಗ್ಲೂ ಹೇಳ್ತೀನಿ, ಈಗ ನೀವು ಒಂದು 20 ವರ್ಷ ನೀವೇ ಬ್ಯಾಕ್ ಹೋಗಿ, ಗಾಳಿ ಕ್ಲಿಯರ್ ಇತ್ತು, ನಾವು ಉಸಿರಾಡೋ ಗಾಳಿ ಕ್ಲಿಯರ್ ಇತ್ತು, ನಾವು ತಿನ್ನೋ ಅನ್ನ ಪರ್ಫೆಕ್ಟ್ ಆಗಿತ್ತು, ಅದರಲ್ಲಿ ಯಾವುದೂ ಕೆಮಿಕಲ್ಸ್ ಇರಲಿಲ್ಲ, ನಾವು ಕುಡಿಯೋ ನೀರು ಚೆನ್ನಾಗಿತ್ತು. ಈಗ 3 ಚೇಂಜ್ ಆಗಿದೆ. ನಾವು ಕುಡಿಯೋ ಗಾಳಿ ಪೊಲ್ಯೂಟೆಡ್, ನಾವು ತಿನ್ನೋ ಆಹಾರ ಕೆಮಿಕಲ್ಸ್ ಇಂದ ಬೆಳೆದಿರೋದು, ನಾವು ಕುಡಿಯೋ ನೀರು ಕೆಮಿಕಲ್ ಇಂದ ಮಿಕ್ಸ್ ಆಗಿರೋದು ಅಥವಾ ಕೆಮಿಕಲ್ ಇಂದ ಟ್ರೀಟ್ಮೆಂಟ್ ಆಗಿರೋದು. ಈ ರೀತಿಯಾಗಿ ಆದ್ಮೇಲೆ ನೀವು ಇದಕ್ಕೆ ಬಿಟ್ಟು ಎಲ್ಲಿಗೆ ಹೋಗ್ತೀರಾ? ಮುಂಚೆ ನಾವು ಹೇಳ್ತಿದ್ವಿ, ಎನ್ ಆಪಲ್ ಎ ಡೇ ಕೀಪ್ಸ್ ಅವೇ ದ ಡಾಕ್ಟರ್ ಅಂತ. ಒಂದ್ ದಿವಸ ದಿನಕ್ಕೊಂದು ಆಪಲ್ ತಿಂದ್ರೆ ನಿಮ್ಗೆ, ಅಂದ್ರೆ ಫ್ರೂಟ್ಸ್ ಇನ್ ಜನರಲ್ ಫ್ರೂಟ್ಸ್ ತಿಂದ್ರೆ ಅಂತ. ಈಗ ಮಾರ್ಕೆಟ್ ಅಲ್ಲಿ ಇರೋ ಸಿಗ್ತಾ ಇರೋ ಎಲ್ಲಾ ಫ್ರೂಟ್ಸ್ ಆರ್ಟಿಫಿಷಿಯಲಿ ರೈಪಂಡ್, ಎಲ್ಲದಕ್ಕೂ ಮೇಲ್ಗಡೆ ಕೆಮಿಕಲ್ಸ್ ಆಗಿ ಅದನ್ನ ಹಣ್ಣು ಮಾಡಿರ್ತಾರೆ, ಯಾಕಂದ್ರೆ ಲಾಸ್ ಆಗಬಾರ್ದು. ಎವ್ರಿ ಒನ್ ಇಸ್ ಬಿಹೈಂಡ್ ದ ಪ್ರಾಫಿಟ್. ಏನ್ ಮಾಡ್ತೀರಾ ಈಗ? ಕಷ್ಟ ಅಲ್ವಾ? ಎಲ್ಲಿಗಂತ ಹೋಗ್ತೀರಾ? ಅದು ತಿನ್ಲೇಬೇಕಲ್ವಾ? ಈಗ ನಾವು ಫ್ರೂಟ್ಸ್ ತಿನ್ನಿ, ವೆಜಿಟೇಬಲ್ಸ್ ತಿನ್ನಿ, ನೀವು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಫ್ರೂಟ್ಸ್ ವೆಜಿಟೇಬಲ್ಸ್ ಕೆಮಿಕಲ್ ಎಲ್ಲ ಅದಿರುವಾಗ ಇನ್ನೇನ್ ತಿಂತೀರಾ? ಈಗ ತಿನ್ಲೇಬೇಕು, ಅನ್ವಯಿಸಲೇಬೇಕು ಅಂದಂಗೆ ಆಗ್ಬಿಟ್ಟಿದೆ ಈಗ ಅದಕ್ಕೋಸ್ಕರನೇ ಆರ್ಗ್ಯಾನಿಕ್ ಅಷ್ಟೊಂದು ಫೇಮಸ್ ಆಗ್ತಾ ಇರೋದು, ಯಾಕಂದ್ರೆ ಅದರಿಂದ ನಾವು ದೂರ ಬರಬೇಕು ಅಂತ. ಸೊ ಎಲ್ಲಿ ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ಇದು ಮಾಡೋಣ ಅಂತ. ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು ನಾವು ಅದು ಮಾಡಿದ್ರೆ ಡೆಫಿನೆಟ್ ಆಗಿ ವಿ ವಿಲ್ ಅಗೇನ್ ಗೋ ಬ್ಯಾಕ್ ಟು ದಟ್. ಬಟ್ ಏನಾಗಿದೆ, ಫಾಸ್ಟ್ ಲೈಫ್ ಅಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್, ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಎಷ್ಟಾಗುತ್ತೆ ಅಷ್ಟು ನಾವು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋಣ, ಎಕ್ಸರ್ಸೈಸ್ ಮಾಡೋಣ. ಮುಂಚೆ ಎಲ್ಲರೂ ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರು, ಈಗ ಯಾರು ಮಾಡ್ತಾರೆ? ಯಾರು ಮಾಡೋದಿಲ್ಲ. ಸೊ ಇದೆಲ್ಲ ಅಂದ್ರೆ ನಮ್ಮ ಇಮ್ಯುನಿಟಿನೂ ಲೋ ಆಗ್ತಿದೆ, ನಾವು ತಿನ್ನೋದು, ನಾವು ಕುಡಿಯೋದು, ನಾವು ಸೇವಿಸೋದು ಎಲ್ಲರೂ ಕೆಮಿಕಲ್ ಮಿಕ್ಸಿತವಾಗಿದೆ. ಆಮೇಲೆ ಯಂಗ್ಸ್ಟರ್ಸ್ ನೋಡಿ, ಇವಾಗ ತುಂಬಾ ಕಾಮನ್ ಆಗಿದೆ, ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲರೂ ಸ್ಮೋಕ್ ಮಾಡ್ತಾರೆ. ಇಟ್ ಹ್ಯಾಸ್ ಬಿಕಮ್ ಸೋ ಕಾಮನ್. ಸೊ ಮೇನ್ಲಿ ಟೊಬ್ಯಾಕೋ ಇಸ್ ದ ರೀಸನ್ ಫಾರ್ 19 ಕ್ಯಾನ್ಸರ್ಸ್ ಇನ್ ಅವರ್ ಬಾಡಿ. ಯಾಕಂದ್ರೆ ನಮ್ಮ ದೇಹದ ಯಾವ ಅಂಗಾಂಗಕ್ಕೂ ಕ್ಯಾನ್ಸರ್ ಆಗ್ಬೋದು, ಯಾವುದು ಕ್ಯಾನ್ಸರ್ ಆಗಲ್ಲ ಅಂತ ಅಂಗಾಂಗನೇ ಇಲ್ಲ, ಎಲ್ಲ ಅಂಗಾಂಗಗಳಿಗೂ ಕ್ಯಾನ್ಸರ್ ಆಗ್ಬೋದು. ಸೊ 19 ಪಾರ್ಟ್ಸ್ ಗಳಿಗೆ ಟೊಬ್ಯಾಕೋ ಇಂದ ಕ್ಯಾನ್ಸರ್ ಆಗ್ಬೋದು. ಬಟ್ ಎಷ್ಟೆಲ್ಲ ಗೊತ್ತಿದ್ದು, ಟೊಬ್ಯಾಕೋ ಸ್ಲಿಪ್ ಮೇಲೆ ಇಷ್ಟೊಂದು ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ, ಇಂಜೂರಿಯಸ್ ಟು ಹೆಲ್ತ್ ಅಂತ. ಬಟ್ ಆದ್ರೂ ತಗೊಂತಾರೆ. ಯಂಗ್ಸ್ಟರ್ಸ್ ಇಟ್ ಹಸ್ ಬಿಕಮ್ ಎ ಫ್ಯಾಡ್, ಅಂದ್ರೆ ಪ್ರೆಸ್ಟೀಜ್. ಫ್ರೆಂಡ್ಸ್ ಜೊತೆ ಇದ್ದಾಗ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡಿದ್ರೆ ನಾವು ಒಂಥರ ಒಂದು ಲೆವೆಲ್ ಅಲ್ಲಿ ಇದೀವಿ, ಇಲ್ಲ ಅಂದ್ರೆ ನಾವು ಹಳೆ ಕಾಲದವರು ಅಂತ. ಆ ರೀತಿ ಕಾನ್ಸೆಪ್ಟ್ ನಮ್ಮ ಇಂಡಿಯನ್ ಕಲ್ಚರ್ ಏನಿತ್ತು, ಐ ಥಿಂಕ್ ವಿ ಶುಡ್ ಸ್ಟಿಕ್ ಟು ದಟ್. ವಿ ಶುಡ್ ನಾಟ್ ಗೋ ಬಿಹೈಂಡ್ ದಿ ವೆಸ್ಟರ್ನ್ ಕಲ್ಚರ್. ಈಗ ನಾನು ಮಿಲೆಟ್ಸ್ ಹೇಳ್ತಾ ಇದ್ದೆ, ಸಿರಿಧಾನ್ಯಗಳು ತಿಂದು, ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕದಲ್ಲಿ ರೊಟ್ಟಿ, ಸೌತ್ ಕರ್ನಾಟಕದಲ್ಲಿ ರಾಗಿ ಇಸ್ ಅ ಸ್ಟೇಬಲ್ ಫುಡ್. ಬಟ್ ಈಗೇನು ಯಾರ ಮನೆಯಲ್ಲೂ ಸಿಗಲ್ಲ, ಎಲ್ಲಾ ಕಡೆನೂ ಚಪಾತಿ. ಅಥವಾ ವೀಕೆಂಡ್ ಬಂದ್ರೆ, ಶನಿವಾರ ರವಿವಾರ ಬಂದ್ರೆ ಎಲ್ಲ ಹೊರಗಡೆ ಹೋಗಿ ತಿನ್ಬೇಕಿಲ್ಲ ಅಂದ್ರೆ ಇನ್ನೂ ಓಲ್ಡ್ ಸ್ಟೈಲ್ ಅಲ್ಲಿ ಇದೀವಿ ಅಂತಂದಂಗೆ. ಸೊ ಆ ರೀತಿಯಾಗಿ ಏನ್ ಮಾಡ್ತೀರಾ? ವಿ ಹ್ಯಾವ್ ಟು ಅಟ್ ಲೀಸ್ಟ್ ಕಂಟ್ರೋಲ್ ಅವರ್ ಸೆಲ್ಫ್. ಎಷ್ಟಾಗುತ್ತೆ ಅಷ್ಟು ವಿ ಹ್ಯಾವ್ ಟು ಬಿ ಬೇಸಿಕ್ ಇನ್ ದೀಸ್ ಥಿಂಗ್ಸ್. ಅವಾಗ ಡೆಫಿನೆಟ್ಲಿ ಐ ಥಿಂಕ್ ವಿ ಕ್ಯಾನ್ ಅಗೇನ್ ಅಟ್ ಲೀಸ್ಟ್ ಸ್ಟೆಬಿಲೈಸ್. ವಿ ಮೆ ನಾಟ್ ಬಿ ಏಬಲ್ ಟು ಬ್ರಿಂಗ್ ಇಟ್ ಡೌನ್ ಸೋ ಮಚ್ ಆರ್ ಡಿಕ್ರೀಸ್, ಅಟ್ ಲೀಸ್ಟ್ ಒಂದು ಸ್ಟೆಬಿಲೈಸ್ ಮಾಡ್ಕೋಬಹುದು ಅಂತ. ಸರ್, ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಮತ್ತೆ ಅದ್ರದ್ದು ಟ್ರೀಟ್ಮೆಂಟ್ ಕಾಸ್ಟ್ ಯಾವ್ದು ಸರ್? ಮೋಸ್ಟ್ ಕಾಮನ್ ಕ್ಯಾನ್ಸರು ಫಿಮೇಲ್ಸ್ ಅಲ್ಲಿ ಇವಾಗ ಬ್ರೆಸ್ಟ್ ಕ್ಯಾನ್ಸರ್. ಅನ್ಫಾರ್ಚುನೇಟ್ಲಿ ಏನಾಗಿದೆ, ತುಂಬಾ ಕಾಮನ್ ಆಗ್ತಾ ಇದೆ. ನಾನು ಈವನ್ 22 ಇಯರ್ಸ್ ಮಹಿಳೆಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗಿರೋದು ನೋಡಿದ್ದೀನಿ, ಟ್ರೀಟ್ಮೆಂಟ್ ಮಾಡಿದ್ದೀನಿ. ಸೊ ಅದು ಮೋಸ್ಟ್ ಕಾಮನ್ ಕ್ಯಾನ್ಸರು. ಇದು ಕ್ಯಾನ್ಸರ್ ಇನ್ಕ್ರೀಸ್ ಆಗಕ್ಕೆ ಕೆಲವೊಂದು ಕಾರಣಗಳಿವೆ. ಒಂದು, ಇದೆಲ್ಲ ನಾನು ಹೇಳಿದೆ ಇಷ್ಟೊತ್ತು, ಅಂದ್ರೆ ಎಲ್ಲ ಕಡೆ ಕೆಮಿಕಲ್ಸ್ ಅದು ಅಂತ. ಕೆಲವೊಂದು ಪೂರಕ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ರಿಸ್ಕ್ ಇನ್ಕ್ರೀಸ್ ಮಾಡಕ್ಕೆ ಏನ್ ಕಾರಣಗಳು? ಒಂದು
ಮಕ್ಕಳು ಲೇಟಾಗಿ ಆಗೋದು, ತುಂಬ ಲೇಟಾಗಿ 35 ಇಯರ್ಸ್ ಆದಮೇಲೆ ಫಸ್ಟ್ ಮಗು ಆಗೋದು. ಎಷ್ಟು ಬೇಗ ಮಗು ಆಗುತ್ತೆ ಅಷ್ಟು ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಡೆವಲಪ್ ಆಗುತ್ತೆ ಬ್ರೆಸ್ಟಲ್ಲಿ, ಅದನ್ನು ಲೂಸ್ ಮಾಡ್ಕೊತಾ ಇದ್ದೀವಿ. ಇನ್ನೊಂದೇನೆಂದರೆ ಮಕ್ಕಳಿಗೆ ಹಾಲು ಕುಡಿಸದೇ ಇರೋದು, ಎದೆ ಹಾಲು ಕುಡಿಸದೇ ಇರೋದು, ಅದು ಪ್ರೊಟೆಕ್ಷನ್. ಅದು ಮಹಿಳೆಗೂ ಅಂದರೆ ತಾಯಿಗೂ ಬೆನಿಫಿಟ್ಟು, ಮಗುವಿಗೂ ಬೆನಿಫಿಟ್ಟು. ಬಟ್ ಕುಡಿಸದೇ ಇರುವಾಗ, ಯಾಕಂದ್ರೆ ವರ್ಕ್ ಪ್ರೆಷರು, ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಬೇಗ ವರ್ಕ್ ಜಾಯ್ನ್ ಆಗಬೇಕು, ಆಫೀಸ್ಗೆ ಹೋಗಬೇಕು. ಸೊ ಹೀಗಾಗ್ಬಿಟ್ಟು ಏನಾಗುತ್ತೆ, ತಾಯಿಗೆ ಮಗುವಿಗೆ ಹಾಲು ಉಣಿಸೋದಿಲ್ಲ. ಸೊ ನಾಟ್ ಬ್ರೆಸ್ಟ್ ಫೀಡಿಂಗ್, ನಾಟ್ ಹ್ಯಾವಿಂಗ್ ಚೈಲ್ಡ್ ಎಟ್ ಅರ್ಲಿ ಏಜ್, ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಬರುತ್ತೆ. ಬಟ್ ಇವೆಲ್ಲ ಏನಾಗಿದೆ, ಚೇಂಜ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಆಮೇಲೆ ಆಲ್ಕೋಹಾಲ್, ಈವನ್ ಫಿಮೇಲ್ಸ್ ಇವಾಗ ಆಲ್ಕೋಹಾಲ್ ತಗೊಳ್ಳೋಕೆ ಶುರು ಮಾಡಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ಒನ್. ಆ್ಯಂಡ್ ಒಬೇಸಿಟಿ, ದಪ್ಪ ಆಗೋದು. ಸೊ ಜಂಕ್ ಫುಡ್ಸ್ ಎಲ್ಲ ತಿನ್ನೋದ್ರಿಂದ, ಒಬೇಸ್ ಆಗೋದ್ರಿಂದ, ದಟ್ ಇಸ್ ಆಲ್ಸೋ ಆ್ಯಡಿಂಗ್ ಟು ದ ಇನ್ಕ್ರೀಸ್ಡ್ ರಿಸ್ಕ್. ಸೊ ಇವೆಲ್ಲ ರೀಸನ್ಸ್. ಅಪ್ರಾಕ್ಸಿಮೇಟ್ ಕಾಸ್ಟ್ ಹೇಳಿ ಸರ್. ಕಾಸ್ಟ್ ನಾವು ಅಂದರೆ ಡಿಪೆಂಡ್ಸ್. ಈಗ ತುಂಬ ಅರ್ಲಿ ಸ್ಟೇಜ್ ಬಂದಾಗ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಚಿಕ್ಕದಿತ್ತು, ತುಂಬ ಗಡ್ಡೆ ಚಿಕ್ಕದಿತ್ತು ಅಂತಂದ್ರೆ ನಾವು ಬರೀ ಸರ್ಜರಿ ಮಾಡಿ ತೆಗಿತೀವಿ. ಅವಾಗ ಕೀಮೋಥೆರಪಿನೂ ಬೇಕಾಗಿಲ್ಲ, ಬೇರೆ ಏನೇನೂ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಬಟ್ ಅದೇ ಈ ದೊಡ್ಡದಾಗ್ತಾ ಬಂದರೆ ಒಂದು ಟ್ರೀಟ್ಮೆಂಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಸರ್ಜರಿ ಬರುತ್ತೆ, ಆಮೇಲೆ ಕೀಮೋಥೆರಪಿ ಆ್ಯಡ್ ಆಗುತ್ತೆ, ಆಮೇಲೆ ರೇಡಿಯೋಥೆರಪಿ ಆ್ಯಡ್ ಆಗುತ್ತೆ. ಈ ರೀತಿ ದೊಡ್ಡದಾಗ್ತಾ ನನಗೆ ಒಂದು ಟ್ರೀಟ್ಮೆಂಟ್ ಆ್ಯಡ್ ಆದಂಗೆ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾವು 70-80 ಸಾವಿರದಿಂದ ಹಿಡ್ಕೊಂಡು ಅದು ಹಾಗೆ ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗಿ ಬಾಡಿನಲ್ಲಿ ಸ್ಪ್ರೆಡ್ ಆಗಿದ್ರೆ ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಬಂದಾಗೆ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಸೊ ಮೇನ್ ಕೀ ಫ್ಯಾಕ್ಟರ್ ಈಸ್ ಅರ್ಲಿ ಡಯಾಗ್ನೋಸಿಸ್. ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಖಂಡಿತ ಇಟ್ ಬಿಕಮ್ಸ್ ಅಫೋರ್ಡೆಬಲ್ ಆಲ್ಸೋ. Process to control cancer. Process to Process to control cancer. ಕಂಟ್ರೋಲ್ ಕ್ಯಾನ್ಸರ್ ಅಂತ ಪ್ರಿವೆಂಟ್ ಮಾಡೋಕ್ಕಂತ ಹೇಳ್ಬೋದು. ಆಸ್ ಐ ಸೆಡ್, ವಿ ಹ್ಯಾವ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್. ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಊಟದಲ್ಲಿ ನಾವು ಮೋರ್ ಆಫ್ ಸಿರಿಧಾನ್ಯ, ನಮ್ಮ ಬೇಸಿಕ್ ಫುಡ್ ಏನಿತ್ತು ಅದಕ್ಕೆ ಹೋಗಬೇಕು. ಜಂಕ್ ಫುಡ್ಸ್ ಕಡಿಮೆ ಮಾಡಬೇಕು. ವಿ ಹ್ಯಾವ್ ಟು ಸ್ಟಾಪ್ ಸ್ಮೋಕಿಂಗ್. ಯಾಕಂದ್ರೆ ಇದು ಟೊಬ್ಯಾಕೋ, ಸ್ಮೋಕಿಂಗ್ ಆಗಲಿ ಚೀವಿಂಗ್ ಆಗಲಿ, ಇವೆರಡರಿಂದನೂ ಕ್ಯಾನ್ಸರ್ ಆಗುತ್ತೆ. ಸೊ ಡೆಫಿನೆಟ್ಲಿ ವಿ ಹ್ಯಾವ್ ಟು ಸ್ಟಾಪ್ ದಿಸ್. ಅಂಡ್ ಆಲ್ಕೋಹಾಲ್ ಅಂತೂ ತುಂಬಾ ಮಿತವಾಗಿ ತಗೋಬೇಕು, ಅಥವಾ ಸ್ಟಾಪ್ ಮಾಡಿದ್ರೆ ಅಂತೂ ತುಂಬಾ ಒಳ್ಳೆಯದು. ಆಮೇಲೆ ಕೆಲವೊಂದು ವ್ಯಾಕ್ಸಿನ್ಸ್ ಇದೆ. ಅನ್ಫಾರ್ಚುನೇಟ್ಲಿ ಫಾರ್ ಎಕ್ಸಾಂಪಲ್ ಫಿಮೇಲ್ಸ್ ಅಲ್ಲಿ ನೆಕ್ಸ್ಟ್ ಕಾಮನ್ ಕ್ಯಾನ್ಸರ್ ಬ್ರೆಸ್ಟ್ ಬಿಟ್ರೆ ಗರ್ಭಕೋಶದ ತುದಿ ಭಾಗ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಪ್ರಮೋಟೇ ಆಗ್ತಿಲ್ಲ. ಮಾರ್ಕೆಟ್ ಅಲ್ಲಿ ಬಂದು 15 ವರ್ಷ ಆಯ್ತು, ಬಟ್ ಆದ್ರೂ ಇನ್ನೂ ತುಂಬಾ ಜನ ಗೊತ್ತೂ ಇಲ್ಲ ವ್ಯಾಕ್ಸಿನ್ ಇದೆ ಅಂತ. ಸರ್ವೈಕಲ್ ಕ್ಯಾನ್ಸರ್ ವಾಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಇಂಡಿಯಾ ಇನ್ ಫಿಮೇಲ್ಸ್. ಈಗ ಜಸ್ಟ್ 7-8 ಇಯರ್ಸ್ ಬ್ಯಾಕ್. ಈಗ ಬ್ರೆಸ್ಟ್ ಕ್ಯಾನ್ಸರ್ ಓವರ್ಟೇಕ್ ಮಾಡಿದೆ. ಸೊ ಸರ್ವೈಕಲ್ ಕ್ಯಾನ್ಸರ್ ಸೆಕೆಂಡ್ ಕಾಮನ್ ಕ್ಯಾನ್ಸರ್ ಆಗಿದೆ. 9 ಇಯರ್ಸ್ ಇಂದ 29 ಇಯರ್ಸ್ ವರೆಗೆ ಫಿಮೇಲ್ಸ್, ಮಹಿಳೆಯರು ಅಂದ್ರೆ ಮದುವೆಗಿಂತ ಮುಂಚೆ ಇದು 2 ಡೋಸ್ ಕ್ಯಾನ್ಸರ್ ವ್ಯಾಕ್ಸಿನ್ ತಗೊಂಡ್ರೆ ದೆನ್, ಯಾಕಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ, ಈ ವೈರಸ್ ಇಂದ ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ ಅಂತ ಈಗ ಪ್ರೂವ್ ಆಗಿದೆ. ಆ ವೈರಸ್ಗೆ ವ್ಯಾಕ್ಸಿನ್ ಇದೆ. ಆ ವ್ಯಾಕ್ಸಿನ್ ತಗೊಂಡ್ರೆ ನಾವು ಅದನ್ನು ಪ್ರಿವೆಂಟ್ ಮಾಡಬಹುದು. ಸೊ ಈಗ ಕೆಲವೊಂದು ವ್ಯಾಕ್ಸಿನ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಲಿವರ್ ಕ್ಯಾನ್ಸರ್ಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಇದೆ. ಸೊ ಆಮೇಲೆ ಸರ್ವೈಕಲ್ ಕ್ಯಾನ್ಸರ್ಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಇದೆ. ಅಟ್ಲೀಸ್ಟ್ ಎರಡಕ್ಕಾದ್ರೂ ಇದೆ, ಅದು ಎರಡಾದ್ರೂ ತಗೋಬೇಕು. ಸೊ ಇದಕ್ಕಾಗಿ ಎಜುಕೇಶನ್ ಅಂದ್ರೆ ಅವೇರ್ನೆಸ್ ಇದ್ರೆ ಅಟ್ಲೀಸ್ಟ್ ನಾವು ಎಲ್ಲೆಲ್ಲಿ ಪ್ರಿವೆಂಟ್ ಮಾಡ್ಬೋದು. ಸ್ಮೋಕಿಂಗ್ ಬಿಡೋದು, ಆಲ್ಕೋಹಾಲ್ ಬಿಡೋದು, ಅಥವಾ ಈ ರೀತಿ ವ್ಯಾಕ್ಸಿನ್ಸ್ ತಗೋದು. ಆಮೇಲೆ ಡೈಲಿ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಫಿಸಿಕಲ್ ಆಕ್ಟಿವಿಟಿ ಆಲ್ಮೋಸ್ಟ್ ಝೀರೋ ಆಗಿದೆ. ಮನೆ ಹೊರಗಡೆ ಬಂದ್ರೆ ಕಾರು ಅಥವಾ ಬೈಕ್ ಹೋಗೋದು, ಮತ್ತೆ ವಾಪಸ್ ಬಂದ್ರೆ ಆಯ್ತು ಮಲ್ಗೋದು ಅಷ್ಟೇ. ನೀವು ಎಷ್ಟು ಊರೆಲ್ಲ ಸುತ್ತಾಡಿದ್ರು ಬಟ್ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ. ಬರೀ ಬೈಕ್ ಓಡಾಡಿರುತ್ತೆ ಅಥವಾ ಕಾರ್ ಓಡಾಡಿರುತ್ತೆ ಅಷ್ಟೇ, ನಾವು ಸ್ವಂತ ಓಡಾಡಿರಲ್ಲ. ಸೊ ಫಿಸಿಕಲ್ ಆಕ್ಟಿವಿಟಿ ಅಟ್ಲೀಸ್ಟ್ ನಾನು ಹೇಳ್ತೀನಿ 3 to 4 kilometers ವಾಕಿಂಗ್ ಪರ್ ಡೇ ಈಸ್ ಮಸ್ಟ್ ಫಾರ್ ಎವ್ರಿ ಪರ್ಸನ್. ಅಟ್ಲೀಸ್ಟ್ ಆ ರೀತಿಯಾಗಿ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಿ ಬೆವರು ಸುರಿಸಿದಾಗ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಚೆನ್ನಾಗಿರುತ್ತೆ, ನಾವು ಒಬೇಸು ಆಗೋದಿಲ್ಲ. ದಟ್ ಆಡ್ಸ್ ಲಾಟ್ ಆಫ್ ವ್ಯಾಲ್ಯೂ. ನಾಟ್ ಓನ್ಲಿ ಕ್ಯಾನ್ಸರ್ಗೆ, ಸಾಕಷ್ಟು ಡಿಸೀಸಸ್ ನಾವು ಕಂಟ್ರೋಲ್ ಮಾಡ್ಕೋಬಹುದು. ನಾವು ಹೇಳಿರ್ತೀವಿ, ಬಟ್ ಪೇಷಂಟ್ಸ್ ಏನ್ ಮಾಡ್ತಾರೆ, 1 ತಿಂಗಳು 2 ತಿಂಗಳು ವಾಕಿಂಗ್ ಮಾಡ್ತಾರೆ, ಆಮೇಲೆ ಸ್ಟಾಪ್ ಮಾಡಿರ್ತಾರೆ. ಬಟ್ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ವಿ ಆಡ್ ಲಾಟ್ ಆಫ್ ವ್ಯಾಲ್ಯೂ. ಬಿಕಾಸ್ ದೈನಂದಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಅದು ಸಪರೇಟ್ ಆಗಿದ್ರು ಮಾಡೋಣ. ಸೊ ಡೆಫಿನೆಟ್ಲಿ ವಿ ಕ್ಯಾನ್ ಡಿಕ್ರೀಸ್ ದೇರ್ ಇನ್ಸಿಡೆನ್ಸ್. ಇವಾಗ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಬೈ 2025 11% ಇನ್ಕ್ರೀಸ್ ಇನ್ ಕ್ಯಾನ್ಸರ್ ಆಗೋ ಚಾನ್ಸಸ್ಸು ನಾವೀಗ ಪ್ರೆಡಿಕ್ಟ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲೂ ಸಹ ಇವಾಗ ಕ್ಯಾನ್ಸರ್ ಇನ್ಸಿಡೆನ್ಸು ತುಂಬ ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆ ಮೇನ್ ಕಾರಣ ಅಂತಂತಂದರೆ ನಮ್ಮ ಲೈಫ್ ಸ್ಟೈಲು, ನಾವು ತಿಂತಾ ಇರೋ ಆಹಾರ ಮತ್ತು ನಾವು ಸೇವಿಸ್ತಾ ಇರೋ ಗಾಳಿ ಎಲ್ಲ ಪೊಲ್ಯೂಟೆಡ್ ಆಗಿರೋದ್ರಿಂದ, ಕೆಮಿಕಲ್ಸಿಂದ ಮಿಕ್ಸ್ ಆಗಿರೋದ್ರಿಂದ ಇದು ಆಗ್ತಾ ಇದೆ. ನಮ್ಮ ಇವಾಗ ಮಹಿಳೆಯರಲ್ಲಿ ಎಲ್ಲಕ್ಕಿಂತ ಕಾಮನ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರು. ಸೊ 1 in 23 women ಇವಾಗ ನಗರದಲ್ಲಿ ಆಗ್ತಾ ಇದೆ.
ಇದನ್ನು ನಾವು ಆದಷ್ಟು ಪ್ರಿವೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಇವಾಗ ನಾರ್ತ್ ಇಂಡಿಯನಲ್ಲಿ ನೋಡಿದ್ರೆ ಓರಲ್ ಕ್ಯಾವಿಟಿ ಅಂದರೆ ಬಾಯಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದಕ್ಕೆ ಮೇನ್ ಕಾರಣ ಅಂದರೆ ಟೊಬ್ಯಾಕೊ. ಇವಾಗ ನಾವು ತಂಬಾಕು ಸೇವನೆ, ಅದು ಸ್ಮೋಕಿಂಗೇ ಆಗಿರ್ಬೋದು ಅಥವಾ ತಂಬಾಕು ಬಾಯಲ್ಲಿ ಇಟ್ಕೊಂಡು ಅಗಿಯೋದೇ ಆಗಿರಬೇಕು. ಇದನ್ನು ಪ್ರಿವೆಂಟ್ ಮಾಡೋದ್ರಿಂದ ನಾವು ಅಟ್ಲೀಸ್ಟು 19 ಕ್ಯಾನ್ಸರ್ಸನ್ನು ಪ್ರಿವೆಂಟ್ ಮಾಡ್ಬೋದು. ಆಲ್ಕೋಹಾಲ್ ಸ್ಟಾಪ್ ಮಾಡೋದ್ರಿಂದ ಅಟ್ಲೀಸ್ಟ್ 9 ಕ್ಯಾನ್ಸರ್ಸನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಅದೇ ರೀತಿಯಾಗಿ ಹೆಲ್ದಿ ಲೈಫ್ ಸ್ಟೈಲು ಮತ್ತು ಸಿರಿಧಾನ್ಯಗಳು, ಹೆಲ್ದಿ ಫುಡ್ ತೊಗೊಳ್ಳೋದ್ರಿಂದ, ದಿನಾಲೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ, ಅಟ್ಲೀಸ್ಟ್ 3 to 4 ಕಿಲೋಮೀಟರ್ಸ್ ವಾಕಿಂಗ್ ಮಾಡೋದ್ರಿಂದ ನಾವು ಸಾಕಷ್ಟು ಕ್ಯಾನ್ಸರ್ನ ತಡೆಗಟ್ಬೋದು. ಹಾಗೆಯೇ 2 ವ್ಯಾಕ್ಸಿನ್ಸ್ ಇದೆ ಲಕ್ಕಿಲಿ ನಮಗೆ, ಅಂದರೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಮತ್ತು HPV ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಇವೆರಡು ವ್ಯಾಕ್ಸಿನಿಂದ ನಾವು 2 ಕ್ಯಾನ್ಸರ್ಸನ್ನು ತಡೆಗಟ್ಬೋದು. ಇವೆಲ್ಲ ಮಾಡಿದರೆ ಖಂಡಿತ ನಾವು 30% ಆಫ್ ದ ಕ್ಯಾನ್ಸರ್ಸ್ ನಾವು ಪ್ರಿವೆಂಟ್ ಮಾಡ್ಬೋದು. ಕ್ಯಾನ್ಸರ್ ಮಣಿಪಾಲಲ್ಲಿ ಈಗ ನಾವು ಅತ್ಯಾಧುನಿಕ ಟೆಕ್ನಾಲಜೀಸ್ ಇರೋದ್ರಿಂದ ಈಗ ರೋಬೋಟಿಕ್ ಸರ್ಜರಿ ಇದೆ, ಹೈಪೆಕ್ ಇದೆ, ಇಮ್ಯುನೊಥೆರಪಿ ಇದೆ. ಇದನ್ನೆಲ್ಲ ಟೆಕ್ನಾಲಜೀಸ್ ನಾವು ಯೂಸ್ ಮಾಡಿದರೆ ಖಂಡಿತ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ಸನ್ನು ನಾವು ಕ್ಯೂರ್ ಮಾಡ್ಬೋದು. ಸೊ ಇದರ ಸದುಪಯೋಗ ತಗೋಬೇಕು. ಆಮೇಲೆ ಎಲ್ಲ ಜನರಿಗೆ ನನ್ನ ರಿಕ್ವೆಸ್ಟ್ ಏನಂದರೆ, ಅಟ್ಲೀಸ್ಟ್ 40 ವರ್ಷ ಆದಮೇಲೆ ನೀವು ಪ್ರತಿ ವರ್ಷ ನೀವು ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ ಖಂಡಿತ ನಾವು ಕ್ಯಾನ್ಸರ್ಸನ್ನು ಅರ್ಲಿ ಸ್ಟೇಜಲ್ಲಿ ನಾವು ಡಿಟೆಕ್ಟ್ ಮಾಡ್ಬೋದು. ಅರ್ಲಿ ಸ್ಟೇಜ್ ಮಾಡಿದರೆ ಖಂಡಿತ ಕ್ಯೂರ್ ಮಾಡ್ಬೋದು. ಸುಮಾರು ಜನರಿಗೆ ಏನಿದೆ ಅಂದರೆ ಕ್ಯಾನ್ಸರ್ ಬಂದರೆ ಸಾವು ಅಂತ, ಖಂಡಿತ ಇಲ್ಲ. ಸ್ಟೇಜ್ 1, 2, 3ನಲ್ಲಿ ನಾವು ಖಂಡಿತ ಇದನ್ನು ಕ್ಯೂರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಅವೇರ್ನೆಸ್ಸು, ಅರ್ಲಿ ಡಿಟೆಕ್ಷನ್ನು ಆ್ಯಂಡ್ ಕರೆಕ್ಟ್ ಟ್ರೀಟ್ಮೆಂಟ್ ಎಟ್ ದ ಕರೆಕ್ಟ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಮಾಡಿದರೆ ಖಂಡಿತ ಇದು ಗುಣವಾಗುತ್ತೆ. ಕ್ಯಾನ್ಸರ್ಗೆ ನಿಮ್ಮ ಮಣಿಪಾಲಲ್ಲಿ ನಾವು ಈಗ ಒಂದು ಟೆಕ್ನಾಲಜಿನಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಅಡ್ವಾನ್ಸ್ಡ್ ಆಗಿ, ಈಗ ಜಗತ್ತಿನಲ್ಲೇ ಏನು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಎಲ್ಲನೂ ಮಣಿಪಾಲ್ ಹಾಸ್ಪಿಟಲ್ ಇದೆ. ಅದೇ ರೀತಿಯಾಗಿ ಈಗ ಕೆಲವೊಂದು ಜನರಿಗೆ ಅಫೋರ್ಡೆಬಿಲಿಟಿ ಇರೋದಿಲ್ಲ, ಅಂಥವ್ರಿಗೂ ನಾವು ಕನ್ಸೆಷನ್ ರೇಟಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಕ್ಯೂರ್ ಮಾಡೋಕ್ಕೆ ಎಲ್ಲ ಸ್ಕೀಮ್ಸನ್ನು ನಾವು ಅರೇಂಜ್ ಮಾಡಿದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ ಆಗಿ ಕಾಸ್ಟ್ ಒಂದೇ ರೀಸನಿಂದ ನಾವು ಯಾವುದೇ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಅವ್ರನ್ನ ಖಂಡಿತ ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.